ಈಗ ಮೋದಿನ ನೆಹರು ಕಂಪೇರ್ ಮಾಡೋದು ಈಗಿನ ಆರ್ಥಿಕ ಪರಿಸ್ಥಿತಿಗೂ ಆಗ ಕಂಪೇರ್ ಮಾಡೋದಕ್ಕೂ ಏನು ಅರ್ಥನೇ ಇಲ್ಲ. ಯಾಕೆಂದ್ರೆ PM ಆಗಿದ್ದು ನರಸಿಂಹರಾವ್ ಇದಾರಲ್ಲ, ಅವ್ರು ಬಂದಿದ್ದು ಬೆಸ್ಟ್. ಅವರೇ ನಮ್ಮ ಇಂಡಿಯಾಗೆ ಟರ್ನಿಂಗ್ ಪಾಯಿಂಟ್ ಕಾರಣ. ನರಸಿಂಹರಾವ್ ಮತ್ತೆ ಇವರು ಮನಮೋಹನ್ ಸಿಂಗ್ ಕಾಂಬೋ. ಆವಾಗ ಅವ್ರೇನು ಮಾಡಿದ್ರು ಅಂದರೆ ಕಾರಣಕರ್ತರು ಅವ್ರು ಮೌನವಾಗಿದ್ದರೆ ತವರ ಕೆಲಸ ಚೆನ್ನಾಗಿ ಮಾಡಿದ್ರು. ಈಗ ನಾವು ಯಾವ ಕೆಲಸ ಮಾಡಿದ್ರು ನಾವು ಒಬ್ಬನೇ ಮಾಡ್ತೀನಿ ಅಂತ ಬರಬಾರ್ದು. ಈಗ ನಾನು ರಿಬ್ಬನ್ ಕಟ್ ಮಾಡಿದ್ರೆ ನಾವೊಬ್ಬನೇ ನಿಂತಿರಬಾರ್ದು, ಎಲ್ಲರೂ ನಿಂತಿರಬೇಕು ನನ್ನ ಜೊತೆ. ನನ್ನಿಂದ ಯಾವುದೂ ಆಗಿಲ್ಲ, ಇವರೆಲ್ಲ ಇದ್ದಿದ್ದರಿಂದ ಆಗಿದೆ ಅಂತ. ಇದೇನೇ ನಮ್ಮ ಇಂಡಿಯಾನಲ್ಲಿ ಇರೋ ಡಿಫಿಷಿಯನ್ಸಿ ಅಂದರೆ ಇದೇನೆ, ಜಾತಿವಾದ ಬಹಳ ಡಿಫಿಷಿಯೆಂಟ್ ಆಗಿದೆ. ಎಲ್ಲ ಕಂಟ್ರಿನಲ್ಲೂ ರೇಸ್ ಇದೆ. ರೇಸ್ ಅಂದರೆ ನೀವು ಬ್ಲ್ಯಾಕು, ನಾನ್ ವೈಟು, ನೀವು ಬ್ರೌನು ಅಂತ, ಆ ಥರ ಅಮೆರಿಕಾದಲ್ಲೇ ಇದೆ. ಆಮೇಲೆ ಸೆಕ್ಸ್ ಇದೆ, ನೀವು ಗಂಡು ಹೆಣ್ಣು, ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇದೆ. ನಮಗೆ ಅದೆರಡೂ ಇದ್ದುಬಿಟ್ಟು ಆನ್ ಟಾಪ್ ಆಫ್ ಇಟ್ ಕ್ಯಾಸ್ಟ್ ಇದೆ. ಕ್ಯಾಸ್ಟಲ್ಲಿ ಸಬ್ ಕ್ಯಾಸ್ಟ್ ಇದೆ. ಇದರಿಂದ ನಮ್ಮ ಸ್ವಲ್ಪ ದೇಶ ಇನ್ನೂ ಒಂದು 25 ವರ್ಷ ಮುಂದೆ ಇರೋದು ಅದಿಲ್ಲದೆ ಹೋಗಿದ್ದೆ. ಈ ಕಂಪ್ಯಾರಿಸನ್ ಇದೆಯಲ್ಲ, ಈಗ 60 ವರ್ಷ ಕಾಂಗ್ರೆಸ್ ಈ ದೇಶವನ್ನು ಆಳ್ತು. ಸೊ ಅವರೇ ಏನು ಮಾಡಿಲ್ಲ, ನಾವು ಬಂದು ಮಾಡ್ತೀವಿ ಅನ್ನೋದಿದೆಯಲ್ಲ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಯಾಕೆಂದರೆ ನೀವು ಬಿಗಿನಿಂಗ್ನಲ್ಲಿ ಏನೇನೂ ಇರಲಿಲ್ಲ. ಸೊ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಿರ್ಲಿಲ್ಲ ಸರಿಯಾಗಿ ಇಲ್ಲಿ ಇಂಡಿಯಾನಲ್ಲಿ. ಶುರುವಾದಾಗ ನಾನು 10 ವರ್ಷ ಆದಮೇಲೆ ಹುಟ್ಟವನು. ಸ್ವಾತಂತ್ರ್ಯ ಬಂದಮೇಲೆ 47 ಸ್ವಾತಂತ್ರ್ಯ ಬಂತು, 57ರಲ್ಲಿ ಹುಟ್ಟಿದೆ. ನನಗೆ ಸುಮಾರು 4 ವರ್ಷದಿಂದ ಜ್ಞಾಪಕ ಚೆನ್ನಾಗಿದೆ, 61ರಿಂದ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಆಗ ನನ್ನ 4 ವಯಸ್ಸು. ಆಗ ಎಲ್ಲಿ ಹೋದರೂ ತಾರ್ ರೋಡ್ ಸಲ ಇರಲಿಲ್ಲ. ಸೊ ಈಗ ನಗರದಿಂದ ನಂಜನಗೂಡಿಗೆ ತುಂಬ ಚಿಕ್ಕದಾಗಿರೋದು ಟಾರು, ಬಾಕಿ ಎಲ್ಲ ಮಣ್ಣು. ಎಲ್ಲ ರೋಡ್ಸು ಮಣ್ಣಿತ್ತು. ಎಲೆಕ್ಟ್ರಿಸಿಟಿ ಇರಲಿಲ್ಲ, ರನ್ನಿಂಗ್ ವಾಟರ್ ಇರಲಿಲ್ಲ, ಯಾವ ಥರ ಶಾಲೆಗಳಿರಲಿಲ್ಲ, ಮಕ್ಕಳು ಓದೋಕ್ಕಾಗ್ತಿರ್ಲಿಲ್ಲ. ಸೊ ಈ ಥರ ಇತ್ತು ಎಲ್ಲ ಕಡೆನೂ. ನಮ್ಮ ಕರ್ನಾಟಕ ತಮಿಳುನಾಡೆಲ್ಲ ಸ್ವಲ್ಪ ಬೆಳವಣಿಗೆ ಆಗಿದ್ದು ಅಂತ ಅರ್ಥ. ಅದು ಅಷ್ಟು ಬೆಳವಣಿಗೆ ಇರಲಿಲ್ಲ. ಸೊ ನೆಹರು ಒಂದೊಂದಾಗಿ ಪ್ಲ್ಯಾನ್ ಮಾಡಿದ್ರಲ್ಲ, ಅವರು 5 ಇಯರ್ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡಿದ್ರು. ಫಸ್ಟ್ 5 ಇಯರ್ಸು ಅಗ್ರಿಕಲ್ಚರು, ನೆಕ್ಸ್ಟ್ 5 ಇಯರ್ಸು ಇರಿಗೇಷನ್ನು, ಆ ಥರ ಎಲ್ಲ ಮಾಡಿದ್ರು. ಆ ಥರ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರು. ಬಕ್ರಾನಂಗಲ್ ಡ್ಯಾಮ್, ಆ ಡ್ಯಾಮು, ಈ ಡ್ಯಾಮು ಅಂತೆಲ್ಲ ಬಂತಲ್ಲ, ಆ ಟೈಮಲ್ಲೇ ಬಂದಿದ್ದು. ನಮ್ಮ ತುಂಗಭದ್ರಾ ಬಂದಿದ್ದು ಅವಾಗಲೇ. ಆಮೇಲೆ ಎಜುಕೇಷನ್ಗೆ ಎಂಫಸೈಸ್ ಮಾಡಿದ್ರು, ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ ಮಾಡಿದ್ರು. ಬಹಳ ಕೆಲಸಗಳು ನಡೆದಿದೆ. 0ಯಿಂದ ಶುರು ಆಯಿತು. 0ಯಿಂದ ಎಲ್ಲ ಮಾಡ್ತಾ ಬಂದರು. ಮೈಸೂರು ಮಾತ್ರ ಯೂನಿವರ್ಸಿಟೀಸ್ ಇತ್ತು. ಅವ್ರ ಮಹಾರಾಜ ಕಾಲದಲ್ಲಿ 1916 ಮೈಸೂರು ಯೂನಿವರ್ಸಿಟಿ. ಕೆಲವುದೆಲ್ಲ ಇತ್ತು. ನಾರ್ತಲ್ಲಿ ಅಲಿಗಢ ಯೂನಿವರ್ಸಿಟಿ ಇತ್ತು, ಕೆಲವುದೆಲ್ಲ ಇತ್ತು. ಬನಾರಸ್ ಬ್ರಿಟಿಷ್ ಕಾಲದ್ದೇ ಮಡ್ರಾಸ್ ಯೂನಿವರ್ಸಿಟಿ ಇತ್ತು, ಬನಾರಸ್ ಅದೆಲ್ಲ ಇತ್ತು. ಬಟ್ ಎಲ್ಲರೂ ಅಕ್ಸೆಸ್ ಮಾಡೋಕ್ಕಾಗಲ್ಲ. ನೀವು ಜನಗಳಿಗೆ ಇನ್ನೂ ಎಲ್ಲ ಮಾಡೋ ಥರ ಮಾಡಿದ್ದು ಇನಿಷಿಯಲ್ ಸರ್ಕಾರ. ಭಾಳ ಖರ್ಚು. ಅವರು ಇದ್ದ ಆದಾಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ರು. ಆಮೇಲೆ ಇಂಡಸ್ಟ್ರಿಯಲ್ಸ್ ಜೊತೆ ಪಾರ್ಟ್ನರ್ ಮಾಡ್ತಿದ್ರು. ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರಲ್ಲ, ಅವ್ರು ಟಾಟಾದವ್ರು ಸ್ವಲ್ಪ ದುಡ್ಡು ಕೊಟ್ಟು ಅದೆಲ್ಲ ಮಾಡಿದ್ದಾರೆ. ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಮಹಾರಾಜರ ಕಾಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಡಿದ್ರು. ಈ ಥರ ಭಾಳ ಯೋಜನೆಗಳು ಮಾಡಿದ್ರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಡಿದ್ರು. IIMs ಮಾಡಿದ್ದೆಲ್ಲ ನೆಹರುನೇ. ಅವರೆಲ್ಲ ಅದೆಲ್ಲ ಬುದ್ಧಿವಂತಿಕೆ ಯೂಸ್ ಮಾಡಿದ್ದಾರೆ. ಆಮೇಲೆ ಈಗ ಅವರಿಗೆ ಪ್ರಪಂಚದಲ್ಲಿ ಬಹಳ ದೊಡ್ಡ ಸ್ಥಾನ ಇತ್ತು ಸರ್. ನೆಹರು ಅಂದರೆ ಒಳ್ಳೆ ಹೈ ಬಾರ್ ಸ್ಟೇಟ್ಸ್ಮನ್ ಪ್ರಪಂಚದಲ್ಲಿ. ಬಡತನ ಇದ್ದರೂ ಕೂಡ ಜನಗಳಿಗೆ ರೆಸ್ಪೆಕ್ಟ್ ಮಾಡ್ತಿದ್ರು. ಬಿಕಾಸ್ ಅವ್ರು ಮಾತಾಡೋ ಶೈಲಿ ಭಾಳ ಚೆನ್ನಾಗಿ. ಅವರು ಇಂಗ್ಲೆಂಡಲ್ಲಿ ಓದಿದವರು. ಭಾಳ ಪುಸ್ತಕ ಬರೆದಿದ್ದಾರಲ್ಲ. ಡಿಸ್ಕವರಿ ಆಫ್ ಇಂಡಿಯಾ ನೀವು ಓದಿದ್ದೀರಾ? ಡಿಸ್ಕವರಿ ಭಾರತೀಯ ಖೋಜ್, ಹೌದು, ಅದು ಧಾರಾವಾಹಿನೇ ಮಾಡಿದ್ದಾರೆ, ಶ್ಯಾಮ್ ಬೆನ್ಗಲ್. ಸೊ ಭಾಳ ಬುದ್ಧಿವಂತರು, ಭಾಳ ರೆಸ್ಪೆಕ್ಟ್ ಮಾಡ್ತಿದ್ರು ಎಲ್ಲರೂ, ಕಲ್ತವ್ರನ್ನೆಲ್ಲ. ಸೊ ಅವರೇ ಬೇರೆ, ಮೋಡಿನೇ ಬೇರೆ. ಮೋಡಿನೂ ಮಾಡ್ತಾರೆ ಪಾಪ. ಅದರಿಂದ ಅವರು ಬೇರೆ ಥರ ಮಾಡ್ತಾರೆ, ಇವರು ಬೇರೆ ಥರ ಮಾಡ್ತಾರೆ. ಸೊ ಆ ರೀತಿ ಒಂದು ತಕ್ಕಡಿಗೆ ಇಟ್ಟು ಹೋಗೋದಲ್ಲ, ಇಲ್ಲ, ಬೇರೆ ಬೇರೆ ತಕ್ಕಡಿಗಳಿದು. ಜೊತೆಗೆ ಆರೋಪನೂ ಮಾಡೋದಲ್ಲ, ನೀನೇನು ಮಾಡಿಲ್ಲ ನಾನು ಮಾಡ್ತಾ ಇದ್ದೀನಿ, ಮಾಡಬಾರ್ದು ಅದನ್ನು. ಬಿಕಾಸ್ ಆಗ ಇದ್ದಿದ್ದು ಪರಿಸ್ಥಿತಿ ಬೇರೆ. 91 92 ಇವರು ಬಂದಿರೋ, ಅದು ಬೆಸ್ಟ್ ಇಂಡಿಯಾಗೆ ಆಗಿದ್ದು. ಮನಮೋಹನ್ ಸಿಂಗ್ PM ಆಗಿದ್ದು. ನರಸಿಂಹರಾವ್ ಇದಾರಲ್ಲ, ಅವ್ರು ಬಂದಿದ್ದು ಬೆಸ್ಟ್. ಅವರೇ ನಮ್ಮ ಇಂಡಿಯಾಗೆ ಟರ್ನಿಂಗ್ ಪಾಯಿಂಟ್ ಕಾರಣ. ನರಸಿಂಹರಾವ್ ಮತ್ತು ಇವರು ಮನಮೋಹನ್ ಸಿಂಗ್ ಕಾಂಬೋ. ಆವಾಗ ಅವ್ರೇನು ಮಾಡಿದ್ರು ಅಂದರೆ, ದುಡ್ಡು ಇರಲಿಲ್ಲ ಇದರಲ್ಲಿ, ಟ್ರೆಷರಿಲಿ. ಇನ್ನು ಚಂದ್ರಶೇಖರ್ ಹೋದ್ರಲ್ಲ, ಪ್ರಧಾನಮಂತ್ರಿ ಚಂದ್ರಶೇಖರ್, ಅವರು ಹೋದ್ಮೇಲೆ ಇವ್ರನ್ನ ಕರೆದ್ರು. ಹೇಗೆ ಉಳಿಸಿ ನಮ್ಮ ದೇಶ ಉಳಿಸಿ ಅಂತ ಮನಮೋಹನ್ ಸಿಂಗನ್ನು ಕರೆದ್ರು. ನಮ್ಮಲ್ಲಿ ದಿವಾಳಾಗ್ಬಿಡ್ತಿದ್ವಿ. 3 ದಿನ ಆಯಿತು ಖರ್ಚಿಗೆ. ಕರೆದಾಗ ಇವ್ರು ಏನು ಮಾಡಿದ್ರು, ಇರೋ ಗೋಲ್ಡ್ ಎಲ್ಲ ತೊಗೊಂಡೋಗಿ ಅಡವಿಟ್ಟು ಆ ಹಣ ತೊಗೊಂಬಂದು ತಿರ್ಗಾ ಕಂಟಿನ್ಯೂ ಆಗಿ ಅವರು PhD ಮಾಡಿರೋ ಕೆಲಸಗಳು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಅವ್ರ PhD ಥೀಸಿಸ್ ಅವರಿದು ಫ್ರೀ ಮಾರ್ಕೆಟ್ ಎಕಾನಮಿ ಬಗ್ಗೆ ಇಂಡಿಯಾಗೆ ಹೇಗೆ ಅಪ್ಲೈ ಆಗುತ್ತೆ ಅಂತ ಮಾಡಿದ್ರು. ಅದೇ LPG. ಸೊ
ಸೊ ಅದನ್ನು ತಂದು ಇಂಪ್ಲಿಮೆಂಟ್ ಮಾಡಿ ಮನಮೋಹನ್ ಸಿಂಗ್ ಹೇಳಿದ್ರು ಗೋ ಹೆಡ್ ಯು ಡೂ ಇಟ್ ಅಂತ. ಪಿ ವಿ ಎನ್ ಮನಮೋಹನ್ ಸಿಂಗ್ ಹೇಳಿದ್ರು. ಸೊ ಮನಮೋಹನ್ ಸಿಂಗ್ ಫ್ರೀಯಾಗಿ ಶುರು ಮಾಡಿದ್ರು ಕೆಲಸ. ಅದು ಮಾಡಿದ್ರೆ ಆಮೇಲೆ ಪಿ ವಿ ಎನ್ನು ಅಫ್ಕೋರ್ಸ್ ಅವ್ರ ಕಾಂಟ್ರಿಬ್ಯೂಷನ್ ಬಹುತೇಕ ನನ್ನ ಪ್ರಕಾರದಲ್ಲಿ, ನನಗೆ ಗೊತ್ತಿಲ್ಲ ಬೇರೆಯವ್ರು ಹೆಂಗೆ ಒಪಿನಿಯನ್ ಮಾಡ್ತಾರೆ ಅಂತ, ನನ್ನ ಒಪಿನಿಯನ್ ಇದಷ್ಟೇ. ಇಂಡಿಯಾಗೆ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಬಂದಿದ್ದು ಪಿ ವಿ ನರಸಿಂಹರಾವ್. 5 ವರ್ಷ ಇದ್ದಿದ್ದು ಅವ್ರದ್ದೇ ಬೆಸ್ಟ್. ಓನ್ಲಿ ಒನ್ ಟರ್ಮ್ ಅವರೇ ಚೇಂಜ್ ಮಾಡಿದ್ದು. ಮನಮೋಹನ್ ಸಿಂಗು ಕಾರಣಕರ್ತರು. ಅವ್ರು ಮೌನವಾಗಿದ್ದರೆ ತವರ ಕೆಲಸ ಚೆನ್ನಾಗಿ ಮಾಡ್ತಿದ್ರು. ಐ ಥಿಂಕ್ ನನ್ನ ಒಪಿನಿಯನ್. ಅವ್ರು ಮೌನವಾಗಿದ್ದಾರೆ ಅಂತ ಹೇಳಕ್ಕೆ ಕಂಪ್ಲೇಂಟ್ ಮಾಡ್ತಾಯಿದ್ರಲ್ಲ, ಭಾಳ ಬುದ್ಧಿವಂತರು ಸರ್ ಅವರು, ಭಾಳ ಬುದ್ಧಿವಂತರು. ಅವರು PhD ಮಾಡಿದರು, ಆಕ್ಸ್ಫರ್ಡೋ ಕೇಂಬ್ರಿಡ್ಜಲ್ಲೋ ಮಾಡಿದ್ದಾರೆ. ಅವರು ಭಾಳ ವೆಲ್ ನೋನು ಔಟ್ಸೈಡ್ ದ ಕಂಟ್ರಿ. ಆ್ಯಂಡ್ ಅವರು ಚೆನ್ನಾಗಿ ದುಡಿದಿದ್ದಾರೆ ಈ ಕಂಟ್ರಿಗೆ. ಆಗ ಎಲ್ಲ ಚೇಂಜ್ ಒಂದು ಸತಿ ನಿಮಗೆ ಮೊಮೆಂಟಮ್ ಬಿಲ್ಡ್ ಆಗಿಬಿಟ್ರೆ, ನೀವು ಯಾವ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಆ ಮೊಮೆಂಟಮ್ ಕ್ಯಾರಿ ಆಗಿಬಿಡುತ್ತೆ. ಸಿ ಇಟ್ಸ್ ಈಸಿ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ವೆಲ್. ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಬಂದಾಗ ಥಿಂಗ್ಸ್ ಆಲ್ರೆಡಿ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಆಫ್. ನೀವು ಬಂದು ಕೂತ್ಕೊಂಡ್ಮೇಲೆ ಯು ಕ್ಯಾನ್ ಸೇ ಐ ಡಿಡ್ ಆಲ್ ಆಫ್ ದಿಸ್ ಅಂತ. ಬಟ್ ನನ್ನ ಪ್ರಕಾರ ಮೋದಿಯವರು ಮಾಡಿದ್ದಾರೆ, ಅವ್ರ ಪಾರ್ಟಿಯವರು ಮಾಡಿದ್ದಾರೆ. ಈಗ ಇದೆಲ್ಲ ರೋಡ್ ವರ್ಕ್ಸ್ ಎಲ್ಲ ಅವರಿಂದನೇ ಚೆನ್ನಾಗಿರೋದು. ನಿತಿನ್ ಗಡ್ಕರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗ ರೈಲ್ವೆ ವರ್ಕ್ಸು, ರೋಡ್ ವರ್ಕ್ಸು, ಏರ್ಪೋರ್ಟ್ಸು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಕೆಲವು ಕೆಲಸಗಳು ಕಂಟಿನ್ಯೂ ಆಗಿ ಚೆನ್ನಾಗಾಗಿದೆ. ಬಟ್ ಅದಕ್ಕೆ ಅಸ್ಥಿವಾರ ಹಾಕಿದ್ದು ಅವರಿಬ್ಬರು. ದಟ್ಸ್ ಮೈ ಒಪಿನಿಯನ್. ಸರ್, ಹಾಗಾದರೆ ನನ್ನ ಭಾಳ ಮುಖ್ಯ, ನೀವು ಅನೇಕ ದೇಶಗಳು ನೋಡಿರೋ ಒಬ್ಬ ರಾಷ್ಟ್ರ ನಾಯಕ ಅಥವಾ ಜನರನ್ನು ಆಳುವ ನಾಯಕ ಹೇಗಿರ್ಬೇಕು ಸರ್? ಆನೆಸ್ಟ್ ಆಗಿರಬೇಕು. ಅದೇ ಬೆಸ್ಟ್ ಪಾಲಿಸಿ. ಈಗ ರಾಷ್ಟ್ರ ಮುಖ್ಯನಾ ನಾನು ಮುಖ್ಯನಾ ಅಂತ, ಅದರಲ್ಲಿ ನಾನಲ್ಲ ಮುಖ್ಯ, ರಾಷ್ಟ್ರ ಮುಖ್ಯ ಅಂತ ಬರಬೇಕಲ್ವಾ. ಸೊ ಈಗ ನನ್ನಿಂದ ಒಬ್ಬನಿಂದನೇ ಆಗಿದ್ದು ಅಂತ ಬರಬಾರ್ದು. ಈಗ ನಾವು ಯಾವ ಕೆಲಸ ಮಾಡಿದ್ರೂ ನಾವು ಒಬ್ಬನೇ ಮಾಡ್ತೀನಿ ಅಂತ ಬರಬಾರ್ದು. ಈಗ ನಾನು ರಿಬ್ಬನ್ ಕಟ್ ಮಾಡಿದ್ರೆ ನಾವೊಬ್ಬನೇ ನಿಂತಿರಬಾರ್ದು, ಎಲ್ಲರೂ ನಿಂತಿರಬೇಕು ನನ್ನ ಜೊತೆ. ಈಗ ನನ್ನಿಂದ ಆಗಿರಬೇಕು ಅಂತ, ನನ್ನಿಂದ ಯಾವುದೂ ಆಗಿಲ್ಲ, ಇವರೆಲ್ಲ ಇದ್ದಿದ್ದರಿಂದ ಆಗಿದೆ ಅಂತ. ಸೊ ಆ ಟೀಮ್ ವರ್ಕ್ ಬಿಲ್ಡ್ ಮಾಡದೆ ಹೋದರೆ ಸರಿಯಾಗಿ ಬರೋಲ್ಲ. ಯಾಕೆಂದರೆ ಸ್ವಲ್ಪ ದಿನ ಓಕೆ ಆಗಿರುತ್ತೆ, ಆಮೇಲೆ ಗೊತ್ತಾಗ್ಬಿಡುತ್ತೆ ಇವನು ಎಲ್ಲ ತನ್ನ ಬಗ್ಗೆನೇ ಫೋಕಸ್ ಮಾಡ್ತಾನೆ ಅಂತ. ಈ ಒಂದು ಉದಾಹರಣೆ ಕೊಡ್ತೀನಿ. ಈಗ ನೀವು ಕಲಾಮಾಧ್ಯ ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ, ಆದರೆ ನಿಮ್ಗೆ ಟೀಮ್ ಇದೆ ಹೆಲ್ಪ್ ಮಾಡೋಕ್ಕಲ್ವಾ. ಅದೇ ಥರ ಯಾರೇ ಮಾಡಬೇಕು ಅಂದರೂ ಒಬ್ಬರು ಮುಖ್ಯಸ್ಥರು ಬೇಕೇ ಬೇಕು, ಒಬ್ಬರು ಲೀಡರ್ ಬೇಕೇ ಬೇಕು. ಆದರೆ ನಿಮಗೆ ಒಳ್ಳೆ ಟೀಮು ಬೇಕು, ಹಿಂದ್ಗಡೆ ಕೆಲಸ ಮಾಡುತ್ತಲ್ಲ. ಸೊ ಒಳ್ಳೆ ಟೀಮ್ ಇರಬೇಕು, ಅವ್ರಿಗೂ ಪ್ರಾಧಾನ್ಯತೆ ಕೊಡಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೈಲ್ವೆ ಮಿನಿಸ್ಟ್ರು ಆರ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಒಳ್ಳೊಳ್ಳೆ ಇದು ಕಟ್ಟಿದ್ರೆ ಓಪನಿಂಗ್ ಸೆರೆಮನಿಗೆ ಅವರೂ ಇರಬೇಕು, ಲೋಕಲ್ ಚೀಫ್ ಮಿನಿಸ್ಟ್ರೂ ಇರಬೇಕು, ಲೋಕಲ್ ಮೇಯರು ಇರಬೇಕು, ನಾನು ಇರಬೇಕು. ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದರೆ ಆ ಥರ ಮಾಡ್ತಿದ್ದೆ. ನಾನೊಬ್ಬನೇ ಹೋಗಿ ಕಟ್ ಮಾಡ್ತಿರಲಿಲ್ಲ. ಪಾರ್ಲಿಮೆಂಟ್ ಹೌಸ್ ಆದರೆ ನನ್ನ ಮಿನಿಸ್ಟರ್ಸ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದೆ ಜೊತೆಲಿ ರಿಬ್ಬನ್ ಕಟ್ ಮಾಡೋಕ್ಕೆ. ನಾವು ಒಬ್ಬನೇ ಮಾಡ್ತಿರಲಿಲ್ಲ. ಆ ಥರ ಒಂದು ಉದಾಹರಣೆ ಕೊಡ್ತಾಯಿದ್ವಿ. ಟೀಮ್ ವರ್ಕ್ ಇಸ್ ಇಂಪಾರ್ಟೆಂಟ್, ಆನೆಸ್ಟಿ ಇಸ್ ಇಂಪಾರ್ಟೆಂಟ್. ಸತ್ಯ ಹೇಳಬೇಕು. ಯಾವುದು ಈ ಡಿವೈಡ್ ಆ್ಯಂಡ್ ರೂಲ್ ಇದೆಯಲ್ಲ, ಬ್ರಿಟಿಷ್ನವರೇ ಕಲ್ಸಿ ಹೋಗ್ಬಿಟ್ರು ನಮಗೆ. ಅವನ ಮಧ್ಯೆ ಹಚ್ಚಾಕಿ ತಮ್ಮದೇನ ಬೆಳೆಬೇಕು. ಡಿವೈಡ್ ಆ್ಯಂಡ್ ರೂಲ್ ವಿಲ್ ಇಟ್ ರಿಯಲಿ ವರ್ಕ್ ಫಾರ್ ಕಂಟ್ರಿ, ಫಾರ್ ಅ ಸ್ಟೇಟ್? ಯಾಕಂದರೆ ನೀನು ಆ ಕಮ್ಯುನಿಟಿ, ಈ ಜಾತಿ, ಬ್ರೇಕ್ ದಮ್, ಬ್ರಿಂಗ್ ಹೆಟ್ರೆಡ್, ವಿಲ್ ದಿಸ್ ವರ್ಕ್? ನೀವು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ಇದೇನೇ ನಮ್ಮ ಇಂಡಿಯಾನಲ್ಲಿ ಇರೋ ಡಿಫಿಷಿಯನ್ಸಿ ಅಂದರೆ ಇದೇನೆ, ಜಾತಿವಾದ ಭಾಳ ಡಿಫಿಷಿಯೆಂಟ್ ಆಗಿದೆ. ಎಲ್ಲ ಕಂಟ್ರಿನಲ್ಲೂ ರೇಸ್ ಇದೆ. ರೇಸ್ ಅಂದರೆ ನೀವು ಬ್ಲ್ಯಾಕು, ನಾನ್ ವೈಟು, ನೀವು ಬ್ರೌನು ಅಂತ ಆ ಥರ ಅಮೆರಿಕಾದಲ್ಲೇ ಇದೆ. ಆಮೇಲೆ ಸೆಕ್ಸ್ ಇದೆ, ನೀವು ಗಂಡು ಹೆಣ್ಣು, ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇದೆ. ನಮಗೆ ಅದೆರಡೂ ಇದ್ದುಬಿಟ್ಟು ಆನ್ ಟಾಪ್ ಆಫ್ ಇಟ್ ಕ್ಯಾಸ್ಟ್ ಇದೆ. ಕ್ಯಾಸ್ಟಲ್ಲಿ ಸಬ್ ಕ್ಯಾಸ್ಟ್ ಇದೆ. ನೀವು ಗೌಡ್ರಾದರೆ ಕುರುಬ್ ಗೌಡ್ರು, ಆ ಗೌಡ್ರು, ಈ ಗೌಡ್ರು ಅಂತ ಬೇರೆ ಬೇರೆ ಗೌಡ್ರುಗಳು. ಸೊ ಒಂದಕ್ಕೆ ಈಗ ಎಲ್ಲ ಲಿಂಗಾಯತರು ಬೇರೆ ಬೇರೆ, ನಾಯಕರು ಬೇರೆ ಬೇರೆ, ಈ ಥರ ಇದೆ. ಇದರಿಂದ ನಮ್ಮ ಸ್ವಲ್ಪ ದೇಶ ಇನ್ನೂ ಒಂದು 25 ವರ್ಷ ಮುಂದೆ ಇರೋದು, ಅದಿಲ್ಲದೆ ಹೋಗಿದ್ದರೆ 25 ವರ್ಷ ಮುಂದೆ ಇರೋದು. ಅಲ್ಲ, ಅದಿದೆ ಓಕೆ. ಆದರೆ ಅದನ್ನು ಪಾಲಿಸಿ ಮೇಕರ್ಸ್ ಯೂಸ್ ಮಾಡ್ತಾರಲ್ಲ ಫಾರ್ ದರ್ ಎಲೆಕ್ಷನ್ ಕ್ಯಾಂಪೇನ್, ವಾಟ್ ಎವರ್ ಇಟ್ ಇಸ್. ಭಾಳ ಅನ್ಯಾಯ ಮಾಡೋದು. ಅದು ಮಾಡೋದ್ರಿಂದನೇ ಇನ್ನೂ ಪ್ರಮೋಟ್ ಆಗುತ್ತೆ, ಒಬ್ರಿಗೊಬ್ರಿಗೆ ದ್ವೇಷ ಬರುತ್ತೆ. ಸೊ ಈ ಜಾತಿವಾದ ಭಾಳ ಅನ್ಯಾಯ.
ಇದು ಪಾಲಿಟಿಷಿಯನ್ಸ್ ಯೂಸ್ ಮಾಡಬಾರ್ದು, ಇದನ್ನು ಮಾಡಲೇಬಾರ್ದು. ಯು ಎಸ್ ಅಲ್ಲಿ ಮಾಡ್ತಾರಾ? ಯು ಎಸ್ ಅಲ್ಲಿ ಇದು ಮಾಡ್ತಾ ಇದ್ದಾರಲ್ಲ ಈಗ ಅವರು, ಸ್ವಲ್ಪ ಅವರು ಬೇರೆ ಥರ ಮಾಡ್ತಾರೆ, ಬಟ್ ಮಾಡ್ತಾರೆ. ಇದು ಕಲರು, ಆಮೇಲೆ ವೆದರ್ ಯುವರ್ ಹಿಸ್ಪ್ಯಾನಿಕಾ, ಸ್ಪ್ಯಾನಿಷಾ ಅಥವಾ ವೈಟ್ ಸ್ಪ್ಯಾನಿಷಾ, ವೈಟ್ ಇಂಗ್ಲೀಷಾ, ಅದೆಲ್ಲ ಬರುತ್ತೆ. ಡಿಫ್ರೆನ್ಸಸ್ ಇದೆ. ನಮಗೆ ಏನು ಅಂದರೆ ನಮ್ಮ ಹ್ಯುಮ್ಯಾನಿಟಿಲಿ ಏನಿದೆ ಅಂದರೆ ಬುದ್ಧಿ ಹೋಗುತ್ತೆ ಅಂದರೆ ಏನೇನು ಭಿನ್ನ ಇದೆ ಅಂತ ನೋಡ್ತೀವಿ ನಾವು. ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಮಾಡ್ತೀವಲ್ಲ, ಅದು ಎಲ್ಲಾದ್ರಲ್ಲೂ ಮಾಡ್ತೀವಿ. ಈಗ ನೀವು ಮಾಡಬಾರ್ದು, ಬಟ್ ಮಾಡ್ತಾರೆ. ಅದು ಯಾಕೆ ಹಾಗೆ ಬುದ್ಧಿದೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಮಾಡ್ತಲ್ಲ, ಎಲ್ಲರೂ ಮಾಡಲ್ಲ, ಬಟ್ ಮೋಸ್ಟ್ಲಿ ಮಾಡ್ತಾರೆ. ಆ್ಯಂಡ್ ಪಾಲಿಟಿಕ್ಸಲ್ಲಂತೂ ಖಂಡಿತ ಮಾಡ್ತಾರೆ, ಬೇಕು ಅಂತ. ಅಡ್ವಾಂಟೇಜ್ ಸಿಕ್ಕದೆ ಯಾಕೆ ಮಾಡಬಾರ್ದು ಅಂತ. ನಾವು ಎಲೆಕ್ಷನ್ ಗೆಲ್ಲಬೇಕಷ್ಟೇ. ಮತ್ತು ಅದನ್ನು ಜನ ನಂಬ್ತಾರೆ, ಅದನ್ನೆಲ್ಲ ನಂಬ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಮ್ಮವ್ರು ಬರಬೇಕು ಮೇಲೆ ಅಂತ ಬರುತ್ತೆ ಎಲ್ರಿಗೂ. ನಮ್ಮ ಜನಾಂಗದಿಂದ ಬರಬೇಕು ಅಂತ ಬರುತ್ತೆ. ನಮ್ಮ ಜೊತೆ ಸೇಮ್ ಆಗ್ತಾನೆ, ಆಗಲಿ ಬಿಡು, ತಿಂದ್ರೆ ಏನಾಯ್ತು, ಈಗ ಅವ್ನು ತಿಂದಿಲ್ವಾ, ಆ ಥರ ನಮ್ಮಲ್ಲಿಗಿಲ್ಲ ಅಂಥವು. ಸೊ ನಮ್ಮಲ್ಲಿ ಇಷ್ಟು ದಿನ ನಮ್ಮ ಲಿಂಗಾಯತರಿರಲಿಲ್ಲ, ಅವ್ರಾಗಬೇಕು. ಇಷ್ಟು ದಿನ ನಮ್ಮ ಗೌಡ್ರಿರಲಿಲ್ಲ, ಅವ್ರಾಗಬೇಕು ಅಂತ ಎಲ್ಲ ಮಾಡ್ತಾರೆ. ನಿಮಗೆ ಇನಫ್ ಪೋರ್ಟ್ಸ್ ಇದ್ದರೆ ಮಾಡ್ಬೋದು. ಓಕೆ, ಈಗ ನಾವು ಇಷ್ಟು ದಿನ ಬ್ರಾಹ್ಮಣರಿಲ್ಲ ಅಂತ ನೀವು ಎಷ್ಟು ಹೇಳಿದ್ರೂ ಆಗಲ್ಲ, ಮೆಜಾರಿಟಿ ಇಲ್ಲ. ನೀವು ಎಷ್ಟು ಲಾಗ ಹೊಡೆದ್ರೂ ಆಗಲ್ಲ. ಅಂದರೆ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಅದನ್ನ ನಂಗೆ ಭಾಳ ಆಶ್ಚರ್ಯವಾದ ವಿಷಯ. ಪ್ರೈಮ್ ಮಿನಿಸ್ಟರ್ ಅದು ಇಂಡೈರೆಕ್ಟ್ ಎಲೆಕ್ಷನ್. ಅದರಿಂದ ಡೈರೆಕ್ಟ್ ಎಲೆಕ್ಷನ್ ಬರೋಕ್ಕಾಗಲ್ಲ. ನೀವು ಇಂಡೈರೆಕ್ಟ್ ಎಲೆಕ್ಷನ್ ಇದೆಯಲ್ಲ, ನಮ್ಮದು ಇಂಡೈರೆಕ್ಟ್ ಎಲೆಕ್ಷನ್ ಪ್ರೈಮ್ ಮಿನಿಸ್ಟರ್ಗೆ. ನೀವು ಮೊದಲು ಒಂದು ಕಾನ್ಸ್ಟಿಟ್ಯೂಷನ್ ನಿಂತು ಗೆದ್ದು ಆಮೇಲೆ MP-ಗಳೆಲ್ಲ ನಿಮಗೆ ಸಪೋರ್ಟ್ ಮಾಡಬೇಕು. ಈಗ ಇವರು ನೆಹರು ಫ್ಯಾಮಿಲಿ ಬಿಟ್ಬಿಡಿ, ಅವ್ರದ್ದೇನು ಅಂದರೆ ಅವರೇ ಕಾಂಗ್ರೆಸ್ ಮೇಯ್ನ್ ಇದು ಯಾವುದು ಕಾಲ್ಡ್ ಹೈಕಮಾಂಡು. ಬಟ್ ನೀವು ಇವನ್ ಅದೊಂದು ಡಿಫಿಷಿಯೆಂಟ್ ಆಗಿದೆ. ಕಾಂಗ್ರೆಸ್ ಇನ್ ಇಂಡಿಯಾ ಡಿಫಿಷಿಯೆಂಟ್ ಆಗಿದೆ. ಈಗ ರಾಹುಲ್ ಗಾಂಧಿ ಭಾಳ ಹೊಡೆದಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಅವರು ಪ್ರೈಮ್ ಮಿನಿಸ್ಟರ್ ನನ್ನ ಪ್ರಕಾರ ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಂಡಿಡೇಟ್ ಅಲ್ಲ, ಸೂಕ್ತವಾದವರಲ್ಲ. ಯಾಕೆಂದರೆ ಅವ್ರಿಗೆ ಏನೋ ಕೋಪ ಇದೆ, ಅವ್ರು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಏನೋ ಕೋಪದಲ್ಲಿ ಮಾಡೋಂಗಿದೆ. ಅವರು ಹೇಳೋ ಫ್ಯಾಕ್ಟ್ಸ್ ಕರೆಕ್ಟಾಗಿದೆ, ಆದರೆ ಹೇಳೋ ಡೆಲಿವರಿ ಇದೆಯಲ್ಲ ತಪ್ಪಾಗಿದೆ. ಓಕೆ, ಈ ಡಸಂಟ್ ನೋ ಹೌ ಟು ಡೆಲಿವರ್. ವೆರಸ್ ಇವರಿದಾರಲ್ಲ, ನಕ್ಕೊಂಡೇ ಮಾತಾಡ್ತಾರೆ. ಅವರ ಸಿಸ್ಟರು ಪ್ರಿಯಾಂಕಾ ನಕ್ಕೊಂಡೇ ಅವರು ಅಪೋಸಿಷನ್ನ ಟಾಂಗ್ ಕೊಡ್ತಾರೆ. ಅವ್ರಿಗೆ ಕ್ವಾಲಿಟೀಸ್ ಇದೆ. ಹಂಗಾರೆ ನೋಡಿ, ರಾಜೀವ್ ಗಾಂಧಿ ವಾಸ್ ದಿ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್. ಈ ಹ್ಯಾಡ್ ಆಲ್ ದೋಸ್ ಕ್ವಾಲಿಟೀಸ್. ಫ್ರೆಂಡ್ಸ್ ಮಾಡ್ಕೊಳ್ತಿದ್ರು. ಪೊಸಿಷನ್ ಇನ್ ಪಾಲಿಟಿಕ್ಸ್, ದೇ ಆರ್ ನಾಟ್ ಯುವರ್ ಅಪ್, ದೇ ಆರ್ ನಾಟ್ ಯುವರ್ ಎನಿಮೀಸ್. ಈಗ ನರೇಂದ್ರ ಮೋದಿ ಆ್ಯಂಡ್ ರಾಹುಲ್ ಗಾಂಧಿ ಶುಡ್ ನಾಟ್ ಫೀಲ್ ದೇ ಆರ್ ಎನಿಮೀಸ್. ಇಟ್ಸ್ ಓಕೆ ಟು ಹ್ಯಾವ್ ಎ ಡಿಫ್ರೆಂಟ್ ಒಪಿನಿಯನ್. ಈಗ ಇವ್ರು ಬೆಳೆದಿದ್ದೇ ಇವರು RSS ಗಡಿಯಲ್ಲಿ ಬೆಳೆದಿದ್ದಾರೆ. ಅವ್ರಿಗಿರೋ ಒಪಿನಿಯನ್ಸ್ ಎಲ್ಲ ಅದರಿಂದ ಫಾರ್ಮೇಷನ್ ಆಗಿದೆ. ಇವರು ಕಾಂಗ್ರೆಸ್ ಗಡಿಯಲ್ಲಿ ಬೆಳೆದಿದ್ದಾರೆ, ಆ ಥರ ಇವ್ರಿಗೆ ಬೇರೆ ಥರ ಇರುತ್ತೆ. ಅವ್ರ ಪಾಲಿಸೀಸ್ ಇದ್ದರೆ ಇಬ್ಬರು ಒಟ್ಟಿಗೆ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. ಇವರು ಅಪೋಸಿಷನ್ ಲೀಡರ್ ಆಗಿದ್ದು, ಅವ್ರು ಕೆಲವುದೆಲ್ಲ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಈಗ ಅವರು ಇಂಟರ್ನ್ಯಾಷನಲ್ ವಾರ್ ಆಯ್ತಲ್ಲ ಪಾಕಿಸ್ತಾನ ಜೊತೆ, ಆಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದೆಲ್ಲ ತಪ್ಪು ನನ್ನ ಪ್ರಕಾರ. ಯಾಕೆಂದರೆ ಆ ಟೈಮಲ್ಲಿ ಅಂತೂ ನೀವು ದೇಶಕ್ಕೆ ಸಪೋರ್ಟ್ ಮಾಡಬೇಕು, ಬೇರೆ ಬೇರೆ ಮಾತುಗಳೆಲ್ಲ ಆಡಬಾರ್ದು. ಅವರಿಗೆ ಒಂದು ಎಮೋಷ್ನಲ್ ಕೋಶೆಂಟ್ ಅಂತ ಒಂದಿದೆ. ಇಂಟೆಲಿಜೆನ್ಸ್ ಬೇರೆ, ಎಮೋಷ್ನಲ್ ಕೋಶೆಂಟ್ ಅದು ಬೇರೆ. IQ ಬರೀ EQ, ಸೂಕ್ಷ್ಮ ಬೇಕು. ಏನು ಈ ಟೈಮಲ್ಲಿ ಈ ಥರ ಮಾಡ್ಬೋದಾ ಬೇಡವಾ, ಈ ಥರ ಮಾತಾಡೋದು ಬೇಡವಾ, ಆ ಥರ ಬರಬೇಕು. ಅದು ಬಂದಿಲ್ಲ. ಅವರು ತಯಾರಾಗಿಲ್ಲ ಸರಿಯಾಗಿ, ಚಿಕ್ಕ ವಯಸ್ಸಿಂದ ಸರಿಯಾಗಿ ಅವ್ರು ಮೆಂಟಲಿ ಸರಿಯಾಗಿ ತಯಾರಾಗಿಲ್ಲ. ಸೊ ಅದರಿಂದ ಅವ್ರಿಗೆ ಬರೋಕ್ಕಾಗಲ್ಲ. ಅವರಿಂದ ಕಾಂಗ್ರೆಸ್ ಪಾರ್ಟಿ ಹಿಂದೆ ಹೋಗ್ತಾ ಇದೆ. ಒಂದು ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಈಗ ಕಾಂಗ್ರೆಸ್ ರಹಿತ ಭಾರತ್ ಅಂತ ಒಂದು ಮೋದಿಯವ್ರು ಭಾಳ ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ್. ಅದು ತಪ್ಪು. ಯಾಕೆಂದರೆ ಅಪೋಸಿಷನ್ ಪಾರ್ಟೀಸ್ ಬೇಕು, ನಿಮ್ಮನ್ನು ಅಪೋಸ್ ಮಾಡೋರು ಬೇಕು. ನೀವು ಹೇಳೋದನ್ನು ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದರೆ ನೀವು ಸರಿಯಾಗಿ ಕೆಲಸ ಮಾಡಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಡಿಕ್ಟೇಟರ್ಶಿಪ್ ಥರ ಬಂದುಬಿಡುತ್ತಲ್ಲ. ಈಗ ನಾನು ಮ್ಯಾನೇಜ್ ಮಾಡಬೇಕಾದ್ರೆ ನಾನು ಹೇಳಿದ್ದೆಲ್ಲ ಎಲ್ಲರೂ ಒಪ್ತಿರಲಿಲ್ಲ. ನನ್ನ ಜೊತೆ ಕೆಲಸ ನನ್ನ ಜೊತೆ ಇಂಪಾರ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಅವ್ರು ಬೇರೆ ಒಪಿನಿಯನ್ ಕೊಡೋರು, ನನಗೆ ರಿಪೋರ್ಟ್ ಮಾಡ್ತಿದ್ದವರು. ಅವ್ರನ್ನ ಏನು ಮಾಡುತ್ತೆ, ಯಾಕೆ ಹೆಂಗೆ ನನ್ನ ಕನ್ವಿನ್ಸ್ ಮಾಡೋಕ್ಕೆ ಕೇಳ್ತಾ ಇದ್ದೆ ನಾನು. ಅವ್ರು ನನಗೆ ದ್ವೇಷಿ ಅಲ್ವಲ್ಲ, ಅವ್ರು ಏನು ಹೇಳ್ತಾರೋ ಅದರಲ್ಲಿ ವ್ಯಾಲಿಡಿಟಿ ಇರ್ತಿತ್ತು. ಸೊ ಆಗ ಅದನ್ನು ಕೇಳ್ಕೊಂಡು ನಾನು ಬದಲಾಯಿಸ್ಕೊತಾ ಇದ್ದೆ. ಆ ಥರ ಮೆಚ್ಯೂರಿಟಿ ಇರಬೇಕು. ಅಲ್ಲಿ ನಾನು ಯಾವ ಪಾರ್ಟೀಸ್ಲೂ ಆ ಥರ ಮೆಚ್ಯೂರಿಟಿ ನೋಡಿಲ್ಲ. ಅದು ಒಬಾಮಾಗಿತ್ತು, ಭಾಳ ಮೆಚ್ಯೂರು.
ನೀವು ನನ್ನ ಕಂಪ್ಲೀಟಾಗಿ ನಾ ಮಾಡೋದು ತಪ್ಪು ಅಂತಂದರೆ ನೀವು ನನ್ನ ಕನ್ವಿನ್ಸ್ ಮಾಡಿದ್ರೆ ನಾನು ಚೇಂಜ್ ಮಾಡ್ಕೋಬೇಕು. ಅದು ಲೀಡರ್ಶಿಪ್. ವಾವ್. ಒಂದು ರಾಜ್ಯ ಅಥವಾ ಒಂದು ದೇಶ ಅಲ್ಲಿನ ಜನರಿಗೆ ಆರೋಗ್ಯ, ಶಿಕ್ಷಣ ಮತ್ತು ದುಡಿಯೋಕೆ ಅಥವಾ ಅವರ ಜೀವನ ಅವರು ನಡೆಸೋಕೆ ಬೇಕಾದಂಥದ್ದನ್ನು ಕೊಡಬೇಕು ಅಂತನ್ನುವ ನಿಯಮ ಇದೆ ಅಂತ ಕೇಳಿದ್ದೀನಿ ನಾನು. ಹೌದು. US ಅಲ್ಲಿ ಕೊಡ್ತಾರಾ? ಅಂದರೆ ಪ್ರತಿಯೊಬ್ಬರಿಗೂ ಅತ್ಯುತ್ತಮವಾದ ಆರೋಗ್ಯ, ಅತ್ಯುತ್ತಮ ಶಿಕ್ಷಣ ಮತ್ತು ಅವರು ದುಡಿಯೋದಕ್ಕೆ ಅವಕಾಶ. ಹೌದು. ಇದರಲ್ಲಿ ಎರಡಲ್ಲಿ ಆರೋಗ್ಯ ಮತ್ತು ವ್ಯವಸ್ಥೆ ಚೆನ್ನಾಗಿದೆ. ಆರೋಗ್ಯ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಚೆನ್ನಾಗಿದೆ. ಅಂದರೆ ಎಲ್ರಿಗೂ ರೀಚ್ ಆಗ್ತಾ ಇಲ್ಲ US ನಲ್ಲಿ. ಯಾಕೆಂದರೆ ಸರ್ಟನ್ ಪ್ರೀಮಿಯಮ್ಸ್ ಕಟ್ಟಬೇಕು, ದುಡ್ಡು ಕಟ್ಟಬೇಕು, ಮೆಡಿಕಲ್ ಇನ್ಶೂರೆನ್ಸ್ ತೊಗೋಬೇಕು US ಅಲ್ಲಿ. ಆ ಥರ ಆಗದೇ ಇದ್ದವರಿಗೆ ಗೌರ್ಮೆಂಟಿಂದ ಹೆಲ್ಪ್ ಬರುತ್ತೆ. ಆದರೆ ಗೌರ್ಮೆಂಟ್ ಹೆಲ್ಪು ಅಷ್ಟು ದೊಡ್ಡ ಚೆನ್ನಾಗಿರಲ್ಲ. ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಥರ ಪ್ರೈಮರಿ ಕೇರ್, ನಿಮಗೆ ಹುಷಾರಿಲ್ಲ, ಜ್ವರ ಬಂತು, ಆ ಥರ ಅದಕ್ಕೆಲ್ಲ ವಾಸಿ ಮಾಡ್ತಾರೆ. ಯಾವುದು ಇನ್ಫೆಕ್ಷನ್ನು ಆ ಥರ. ಬಟ್ ತುಂಬ ಕ್ರೂಷಿಯಲ್ ಕೇರ್ ಇದ್ದರೆ, ಒಂದು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂದರೆ ನೀವೇ ಹಣ ಜೋಡಿಸ್ಬೇಕು. ಇಲ್ಲೂ ಹಾಗೆ, ಅಲ್ಲೂ ಹಾಗೆ. ಹೌದಾ? ಇಲ್ಲೂ ಹಾಗೆ ತಾನೆ. ನಿಮಗೆ ಏನಾದರೂ ಮಾಡಬೇಕು ಅಂದರೆ ನಾವೇ ಹಣ ಜೋಡಿಸ್ಕೊಂತಾನೆ ಮಾಡಬೇಕು, ಯಾರೂ ಕೊಡಲ್ವಲ್ಲ. ಕ್ಯಾನ್ಸರ್ ಬಂದ್ಬಿಡ್ತು, ನೀವೇ ಮಾಡಬೇಕು. ಅದಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಅದಕ್ಕೆಲ್ಲ ನೀವೇ ಇದ್ದರೆ ಕೊಡಬೇಕು. ಸೊ ಅಲ್ಲಿ ಹಣ ಇರೋರಿಗೆ ಓಕೆ, ಇನ್ಶೂರೆನ್ಸ್ ಇದ್ದವ್ರು ಓಕೆ, ಇಲ್ಲದೇ ಇದ್ದವರು ಇಲ್ಲಿ ಥರನೇ ಕಷ್ಟಪಡ್ತಾರೆ. ಅಲ್ಲೂ ಸಮಸ್ಯೆ. ಕ್ಯಾನ್ಸರ್ ಬಂದ್ಬಿಡ್ತು, ಚಿಕಿತ್ಸೆ ಸಿಗ್ತಾ ಇಲ್ಲ. ಅಲ್ಲಿ US ಪ್ರಕಾರದಲ್ಲಿ ನನ್ನ ಪ್ರಕಾರ ನೀವು ದುಡ್ಡಿಲ್ಲದೆ ಯಾವುದು ಮಾಡೋಕ್ಕಾಗಲ್ಲ. ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ, ಗೌರ್ಮೆಂಟ್ ಫೆಸಿಲಿಟೀಸ್ನಲ್ಲಿ ಕೊಡ್ತಾರೆ. ಕೆಲವು ಮೆಡಿಕೇರ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದರಲ್ಲಿ ನೀವು ಎಲಿಜಿಬಲ್ ಆದರೆ ಕೊಡ್ತಾರೆ. ಸೊ ಒಂದಷ್ಟು ಸಿಗುತ್ತೆ ನಿಮಗೆ. ಬಟ್ ಆ ಲೆವೆಲ್ ದುಡ್ಡಿದ್ದವ್ರ ಲೆವೆಲ್ ಸಿಗಲ್ಲ. ಹಣ ಇದ್ದವ್ರಿಗೆ ಇನ್ನೂ ಚೆನ್ನಾಗಿ ಗೌರ್ಮೆಂಟ್ ಹೆಲ್ತ್ ಆಸ್ಪತ್ರೆ ಇದೆ. ಗೌರ್ಮೆಂಟ್ ಹೆಲ್ತ್ ಇಲ್ಲ, ಗೌರ್ಮೆಂಟ್ ಹೆಲ್ಪ್ ಇದೆ. ಸೊ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಇಲ್ಲ, ಅವರು ಹೆಲ್ಪ್ ಕೊಡ್ತಾರೆ ಎಲ್ರಿಗೂ. ಗೌರ್ಮೆಂಟ್ ಹೆಲ್ಪ್ ಇಷ್ಟೊಂದು ಕೊಡ್ತಾರೆ, ಅಷ್ಟರಲ್ಲಿ ಮುಗಿದ ಹೋದ್ರೆ ಏನು ಮಾಡೋದು? ಆಮೇಲೆ ವಿದ್ಯಾಭ್ಯಾಸ ಎಲ್ರಿಗೂ ರೀಚ್ ಮಾಡೋಕ್ಕೆ ನೋಡ್ತಾರೆ. ಎಲ್ಲ ಕಡೆನೂ ಸ್ಕೂಲ್ಸ್ ಇದೆ ಗೌರ್ಮೆಂಟು ಎಲ್ಲ. ಅದು ಸ್ಟೇಟ್ನಲ್ಲಿ ಮಾಡ್ತಾರೆ. ಕೌಂಟೀಸ್ ಅಂತ ಹೇಳ್ತಾರೆ. ಕೌಂಟಿ ಈಸ್ ಈಕ್ವಲ್ ಟು ಡಿಸ್ಟ್ರಿಕ್ಟ್. ಆ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಸೊ ಒಳ್ಳೊಳ್ಳೆ ಸ್ಕೂಲ್ಗಳು ಎಲ್ಲೆಲ್ಲಿ ರಿಚ್ ಪೀಪಲ್ ಇದ್ದಾರೋ ಅಲ್ಲೇ ಒಳ್ಳೆ ಸ್ಕೂಲ್ಗಳಿರೋದು. ಸೊ ಕೆಳಗಡೆ ನೀವು ರಿಚ್ ಪೀಪಲ್ ಇಲ್ಲದೆ ಸ್ಕೂಲ್ನಲ್ಲಿ ಅಷ್ಟು ಸುಮಾರಾಗಿರುತ್ತೆ ಸ್ಕೂಲು. ಯಾಕೆಂದರೆ ಇಟ್ಸ್ ಫಂಡೆಡ್ ಬೈ ಟ್ಯಾಕ್ಸ್ ಪೇಯರ್ಸ್. ಲೋಕಲ್ ಟ್ಯಾಕ್ಸ್ ನಾವು ಕೊಡ್ತೀವಲ್ಲ, ಅದರಲ್ಲಿಂದ ಫಂಡ್ ಆಗುತ್ತೆ. ಈಗ ಲೋಕಲ್ ಟ್ಯಾಕ್ಸ್ ಇನ್ಕ್ಲೂಡ್ಸ್ ಹೌಸ್ಗೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು, ಅಥವಾ ನೀವು ಅಲ್ಲಿ 1 or 2% ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರ್ತಾನೆ. ಆಮೇಲೆ ಕೆಲವು ಬೇರೆ ಟ್ಯಾಕ್ಸ್ ಎಲ್ಲ ಕೊಡ್ತಿರಲ್ಲ, ಅದರಿಂದ ಬರೋ ಹಣನ ಸಂಗ್ರಹಿಸಿ ಅವ್ರಿಗೆ ಸ್ಕೂಲ್ಗೆ ಕೊಡೋದು. ಸೊ ಆ ಟ್ಯಾಕ್ಸ್ನ ಉದಾಹರಣೆಗೆ ಇಲ್ಲಿ ಯಾರೋ ಜಾಸ್ತಿ ಎಕ್ಸ್ ಅನ್ನೋ ಒಂದು ಡಿಸ್ಟ್ರಿಕ್ಟ್ನಲ್ಲಿ, ಆ ಕೌಂಟಿನಲ್ಲಿ ಯಾರೋ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗುತ್ತೆ, ಅದನ್ನು ತಗೊಂಡೋಗಿ ಇನ್ಯಾವುದೋ ಡೆವಲಪ್ ಆಗದೇ ಇರೋ ಕಡೆಗೆ ಹಾಕೋದು, ಆ ಥರದ್ದೆಲ್ಲ ಇದೆಯಾ? ಆ ಥರ ಮಾಡೋಕ್ಕಾಗಲ್ಲ. ಈ ಕರ್ನಾಟಕ GST ಎಲ್ಲ ತಗೊಂಡೋಗಿ UP ಕೊಟ್ಬಿಡೋದು, ಬಿಹಾರ ಕೊಟ್ಬಿಡೋದು, ಆ ಥರ ಅಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಏನು ಅಂದರೆ ಅಲ್ಲಿ ಅಲೊಕೇಶನ್ ಇದೆಯಲ್ಲ ಸ್ಟೇಟ್ಗೆ, ಅವ್ರೇನು ಮಾಡ್ತಾರೆ ಅಂದರೆ, ಈ ಎಸ್ಪೆಷಲಿ ಟ್ರಂಪ್ ಮಾಡ್ತಾ ಇದ್ದಾರೆ, ಬಾಕಿಯವರು ಮಾಡ್ತಿರ್ಲಿಲ್ಲ. ಟ್ರಂಪ್ ಏನಂದರೆ, ನೀವು ರಿಪಬ್ಲಿಕನ್ ಸ್ಟೇಟ್ ಆದರೆ ಬೇಗನೆ ಕೊಡ್ತಾನೆ, ನೀವು ಡೆಮಾಕ್ರೆಟ್ಸ್ ಆಡಿದ್ರೆ ಸ್ವಲ್ಪ ತಡವಾಗಿ ಕೊಡ್ತಾನೆ, ಸ್ವಲ್ಪ ಹೋಲ್ಡ್ ಆಫ್ ಮಾಡ್ತಾನೆ. ಆ ಥರ ಮಾಡ್ತಾ ಇದ್ದಾರೆ ಅವರು. ನಮ್ಮೂರಂಗೆ ಮಾಡ್ತಾ ಇದ್ದಾರೆ. ಏನು ಹೊಸದು ಮಾಡ್ತಾನೆ ಇಲ್ಲ. ಇದು ಆ್ಯಕ್ಚುಲಿ ಕರ್ನಾಟಕದ ದುಡ್ಡು ತೊಗೊಂಡು UP ಕೊಡೋದು, ಗುಜರಾತಿಗೆ ಕೊಡೋದು, ಆ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ಕರ್ನಾಟಕದವ್ರು ಕಮ್ಮಿ ಬರುತ್ತೆ. ಅದು ಕಷ್ಟನೇ. ಅದು ಕಷ್ಟ. ಆ ಥರ ಮಾಡಬಾರ್ದು. ನೀವು ಒಂದು ಸತಿ ಎಲೆಕ್ಟ್ ಆದಮೇಲೆ ಪಕ್ಷಪಾತ ಇಲ್ಲದೆ ಕೊಡಬೇಕು, ಎಲ್ರಿಗೂ ಸಮವಾಗಿ ಕೊಡಬೇಕು. ಅದನ್ನು ಕಂಟ್ರೀಸ್ ಫಾಲೋ ಮಾಡ್ತಾ ಇಲ್ಲ. ಈಗ ಸೆಂಟರ್ ವರ್ಸಸ್ ಸ್ಟೇಟ್ ಬಂದಾಗ ಈ ಪ್ರಾಬ್ಲಮ್ ಇದೆ, ಸ್ವಲ್ಪ ಎಲ್ಲ ಕಡೆನೂ ಇದೆ. ಆಮೇಲೆ ನೀವು ಮೂರನೇದು ಕೇಳಿದ್ರಿ, ಅವ್ರಿಗೆ ದುಡಿಯೋಕ್ಕೆ ಸಿಗುತ್ತಾ ಅಂತ. ಗೌರ್ಮೆಂಟ್ನಲ್ಲಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಗೌರ್ಮೆಂಟ್ ಜಾಬ್ಸು ಇದೆ. ಆಮೇಲೆ ಮಿಲಿಟ್ರಿ ಎಲ್ಲರಿಗೂ ಇದ್ದೇ ಇದೆ, ಆಯಿತಾ? ಹೋಗಬೇಕು ಅಂದರೆ ಗೌರ್ಮೆಂಟ್ ಜಾಬ್ಸ್ ಇದೆ. ಅದರಲ್ಲಿ ಕಮ್ಮಿ ತಾನೇ ಅಪ್ಲಿಕೇಶನ್, ಎಲ್ಲ ತುಂಬ ಜನ ಜಾಬ್ಸ್ ಇರೋಲ್ಲ. ಅವರು ಪಾರ್ಟ್ನರ್ಶಿಪ್ ವಿತ್ ಇಂಡಸ್ಟ್ರೀಸ್ ಮಾಡಿ, ಇಂಡಸ್ಟ್ರಿಯಲ್ ಜಾಬ್ಸೇ ಮೈನಾಗಿ ಬರೋದು. ಗೌರ್ಮೆಂಟಲ್ಲೂ ಜಾಬ್ಸ್ ಇದೆ, ಸ್ಟೇಟ್ ಲೆವೆಲ್ ಜಾಬ್ಸ್ ಇದೆ, ಫೆಡರಲ್ ಲೆವೆಲ್ ಜಾಬ್ಸ್ ಇದೆ. ಐ ಥಿಂಕ್ ಎಲ್ರಿಗೂ ಅದೇನೋ ಪರ್ಸೆಂಟೇಜ್ ಇಟ್ಟಿದ್ದಾರೆ. ಅಷ್ಟು ಕೆಲವರು ನಿರುದ್ಯೋಗಿಗಳಾಗೇ ಉಳ್ಕೊಳ್ತಾರೆ, ಎಲ್ರಿಗೂ ಸಿಗಲ್ಲ. ಅದೊಂದು ಪ್ರಾಬ್ಲಮ್ ಇದೆ, ಎಲ್ಲ ಕಡೆನೂ ಇದೆ. ಇಷ್ಟು ಜನ ಗ್ರ್ಯಾಜುಯೇಟ್ಸ್ ಬರ್ತಾರೆ, ಇಷ್ಟು ಜಾಬ್ ಕ್ರಿಯೇಟ್ ಆಗುತ್ತೆ, ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್, ಆಮೇಲೆ ಕಂಪನಿ ಜಾಬ್ಸು. ಸಪೋಸ್ ನಿಮಗೆ 1 ಲಕ್ಷ ಗ್ರ್ಯಾಜುಯೇಟ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು 30,000 ಜಾಬ್ಸ್ ಇದೆ, ಇಲ್ಲ 50,000 ಜಾಬ್ಸ್ ಇದೆ. 25 ಗೌರ್ಮೆಂಟು, ಒಂದು 30 ಕಂಪನೀಸ್ ಅಂದರೆ 55,000ಕ್ಕೆ ಜನ ಸಿಕ್ತು.
ಈ 45,000 ಜನ ಉಳ್ಕೊಂಬಿಡ್ತಾರಲ್ಲ. ಈಗ ನೆಕ್ಸ್ಟ್ ಇಯರ್ ಅವ್ರು ತಿರ್ಗಾ ಅಪ್ಲೈ ಮಾಡಬೇಕಾದ್ರೆ ಈಗ 100 + 45 145 ಈಗ ಆ ಥರ ಸೇರಿಕೊಳ್ಳುತ್ತೆ. ಸೊ ಇದು ಪ್ರಾಬ್ಲಮ್ ಇದೆ, ಎಲ್ಲ ಕಡೆನೂ ಇದೆ, ಅಮೆರಿಕಾದಲ್ಲೂ ಇದೆ. ನ್ಯೂ ಜಾಬ್ ಕ್ರಿಯೇಷನ್ ಹಸ್ ಬಿನ್ ನಾಟ್. ಅವ್ರು ಏನು ಮಾಡ್ತಾರೆ ಅಂದರೆ ಜಾಬ್ ಸಿಗದಿರೋ ಮೊದಲು ಇರಲಿಲ್ಲ, ಈಗ ಟ್ರಂಪ್ ಅಂದಮೇಲೆ ಆಗಿದೆ ಇದು. ನ್ಯೂ ಜಾಬ್ ಕ್ರಿಯೇಷನ್ ಕಮ್ಮಿ ಆಗಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಅವರು ಸೃಷ್ಟಿ ಮಾಡ್ತಾ ಇಲ್ಲ. ಇಲ್ಲ, ಇಲ್ಲಿ ಅವ್ರು ಪ್ರಾಮಿಸ್ ಮಾಡಿದ್ದು ಗೊತ್ತು ನನಗೆ. ನೀವು ಯಾವ ಕ್ವಶನ್ ಕೇಳ್ತಾ ಇದ್ದೀರಿ ನನಗೆ ಗೊತ್ತು. ಅದು ಆಗಿಲ್ಲ. ಅದು ಮಾಡೋದು ಕಷ್ಟ ಇದೆ. ಇದೆಲ್ಲ ಪ್ರಾಮಿಸ್ ಮಾಡೋದು ಈಸಿ, ಮಾಡೋದು ಕಷ್ಟ. ಅವರು ಕರೆಕ್ಟಾಗಿ ಮಾಡಬೇಕು. ಇಲ್ಲಿ ಒಂದೇನಂದರೆ ಇಲ್ಲೂ ನಾನು ಇಲ್ಲ ಬಂದಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲೂ ಕೆಲವು ಇದೆಲ್ಲ ಅಮೆರಿಕ ಥರನೇ ನಡೀತದೆ. ಅಮೆರಿಕಾದಲ್ಲಿ ಮೆಕ್ಸಿಕನ್ಸ್ ಎಲ್ಲ ಬಂದು ಮ್ಯಾನ್ಯುಯಲ್ ಲೇಬರ್ ಮಾಡ್ತಾರೆ. ಈಗ ನಮ್ಮ ಮನೆಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಅಮೆರಿಕನ್ ಮನೆಯಲ್ಲಿ ಮ್ಯಾನ್ಯುಯಲ್ ಲೇಬರ್ಗೆಲ್ಲ ಮೆಕ್ಸಿಕನ್ ಕಾಂಟ್ರಾಕ್ಟರ್ಸು. ಮೇನ್ ಕಾಂಟ್ರಾಕ್ಟರ್ಗೆ ಸಿಟಿಸನ್ಶಿಪ್ ಇದೆ, ಎಲ್ಲ ಇದೆ. ಅವ್ನ ಕೆಳಗಡೆ ಇರೋರು ಇದೆಯಾ ಅಲ್ವಾ ನಾವು ಕೇಳೋದಿಲ್ಲ, ಏನು ಹೇಳೋದಿಲ್ಲ. ಅವರು ಅವ್ನು ಟ್ರಕ್ಕಲ್ಲಿ ಕರ್ಕೊಂಬರ್ತಾನೆ ಎಲ್ಲರನ್ನೂ. ಎಲ್ಲ ನಮ್ಮ ಲಾನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಎಲ್ಲ ಮಾಡಿಬಿಡ್ತಾರೆ. ಮನೆಗೇನೆಲ್ಲ ಒರೆಸಿ ಮನೆಗೆ ಒರ್ಸಕ್ಕೆ ಬೇರೆ ಆಳಿದೆ, ಅದು ಬೇರೆ ಹೆಂಗಸ್ರಿಬ್ಬರು ಇದ್ದಾರೆ. ಗಾರ್ಡನ್ ಮಾತ್ರ ಓಕೆ. ಸೊ ಅವ್ರು ಗಾರ್ಡನ್ ಎಲ್ಲ ಮಾಡ್ಬಿಟ್ಟು ಹೊರಟೋಗ್ತಾರೆ. ಅವ್ರು ಆ ಕಡೆ ಹೋದ್ಮೇಲೆ ಅವರು ಆ ಥರ ಭಾಳ ಜಾಬ್ಸು ಇದೆ. ನೀವು ರೆಸ್ಟೋರೆಂಟ್ಸ್ಗೆ ಹೋದರೆ ಸಪ್ಲೈಯರ್ಸು ಈ ಥರ ಎಲ್ಲ. ಇಲ್ಲಿ ನಾನು ಕರ್ನಾಟಕದಲ್ಲಿ ಬಂದು ನೋಡಿದೆ. ಈಗ ನಾನು ಬಂದಾಗ ಬರ್ತಾ ಇದ್ದೀನಲ್ಲ, ಎಲ್ಲೋದ್ರೂ ನಾನು ನೋಡ್ತಾ ಇರೋದೇನು ಅಂದರೆ, ನೀವು ಎಲ್ಲಿ ರೆಸ್ಟೋರೆಂಟ್ಗೆ ಹೋಗಿ, ಇಲ್ಲಿ ನಮ್ಮ MTR ಹತ್ರ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲ, ಬಟ್ ಕೆಲವು ಎಸ್ಟಾಬ್ಲಿಷಲ್ಲಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಒಂದೂ ಗೊತ್ತಾಗಲ್ಲ, ಹಿಂದಿ ಮಾತಾಡ್ತಾರೆ. ಸೊ ಅವರೆಲ್ಲ ಇದರ ಬಂಗಾಲಿಂದ ಬಂದಿದ್ದೀನಿ ಅಂತಾರೆ, UP ಇಂದ ಬಂದಿದ್ದೀನಿ ಅಂತಾರೆ, ಬಿಹಾರಿಂದ ಬಂದಿದ್ದೀನಿ ಅಂತಾರೆ, ನಾರ್ತ್ ಈಸ್ಟ್ ಅಂತಾರೆ. ಸೊ ಆ ಥರ ಭಾಳ ಚೆನ್ನಾಗಿ ಇದಾಗಿದೆ. ನಮ್ಮವರು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ. ಸೊ ಇದಕ್ಕೆ ಆ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ವಲ್ಲ. ಈಗ ನೆಕ್ಸ್ಟ್ ಲೆವೆಲ್ಲು ಫ್ಯಾಕ್ಟ್ರಿಗೆ ಹೋಗಬೇಕು. ಫ್ಯಾಕ್ಟ್ರಿಗಳು ಕ್ರಿಯೇಟ್ ಆದರೆ ತಾನೇ ಹೋಗೋಕ್ಕೆ. ಸೊ ರೇಟ್ ಆಫ್ ಪ್ರೋಗ್ರೆಸ್ ಇದ್ದಾಗ ರೇಟ್ ಆಫ್ ಬರುತ್ತೆ. ನೀವು ಫ್ರೀಯಾಗಿ ಕೊಡೋದ್ರಲ್ಲೂ ಒಂದು ಪ್ರಾಬ್ಲಮ್ ಇದೆ. ಸ್ವಲ್ಪ ನೀವು ಸಹಾಯ ಥರ, ಇಷ್ಟು ನಿಮಗೆ 1 ವರ್ಷ ಕೊಡ್ತೀನಿ ಅಥವಾ 2 ವರ್ಷ ಕೊಡ್ತೀನಿ, ಅಷ್ಟೊತ್ತಿಗೆ ಜಾಬ್ ಸಿಗದೆ ಹೋದರೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಬೇಕು. ಕಂಟಿನ್ಯೂಸ್ ಆಗಿ ಕೊಟ್ಟರೆ ಅವ್ರು ಜಾಬ್ಗೆ ಹೋಗಲ್ಲ, ಇನ್ಸೆಂಟಿವ್ ಹೊಟ್ಟೋಗುತ್ತಲ್ಲ. ನಾವು ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರುತ್ತೆ, ಊಟಕ್ಕೆ ದುಡ್ಡಿದೆ, ನಮ್ಗೆ ಯಾಕೆ ಹೋಗಬೇಕು ಅಂತ ಬರುತ್ತೆ. ಸೊ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು. ಜಾಬ್ ಕ್ರಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಿಕಾಸ್ ನಮಗೆ ಎಲ್ರಿಗೂ ಕಾಲೇಜ್ ಡಿಗ್ರಿ ಬಂದರೆ, ನೀವು ಇದನ್ನು ಅದ್ರ ಜೊತೆ ಮೆಕ್ಯಾನಿಕ್ಸು, ಫಿಟ್ಟರ್ಸು, ಎಲೆಕ್ಟ್ರಿಷಿಯನ್ಸು, ಈ ಕೈಯಲ್ಲಿ ಕೆಲಸ ಮಾಡೋರೆಲ್ಲ ಕಾರ್ಪೆಂಟರ್ಸು, ಅವರೆಲ್ಲ ಕಾರ್ ಮೆಕ್ಯಾನಿಕ್ಸ್, ಆಟೋ ಅವ್ರನ್ನೆಲ್ಲ ತಯಾರು ಮಾಡಬೇಕು. ಸೊ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ ಮಾಡಿ. ಈಗ ಸಂಖ್ಯೆಗಳು ಕಮ್ಮಿ ಬರುತ್ತಲ್ಲ, SLC ಅಥವಾ PUCನಲ್ಲಿ ಸಂಖ್ಯೆಗಳು ಕಮ್ಮಿ. PUCನೇ ಬೇಕಾಗಿಲ್ಲ ಅವರಿಗೆ. SLC ಆದಮೇಲೆ ಡೈರೆಕ್ಟಾಗಿ ಈ ಥರ ಹೋಗಿ ಸೇರಿದ್ರೆ ಅವ್ರನ್ನೆಲ್ಲ ಯೂಸ್ ಮಾಡಿ ಕಂಪನೀಸ್ನಲ್ಲಿ ಯೂಸ್ ಮಾಡ್ಬೋದು. ಚೈನಾ ಬೆಟರ್ ಜಾಬ್ ಮಾಡ್ತಾ ಇದ್ದಾರೆ. ಇಂಥದ್ದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲೇ ಅವ್ರು ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾವು ಇಂಡಿಯಾ ಇನ್ನೂ ಆ ಲೆವೆಲ್ಗೆ ಬರಬೇಕು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಮಾಡಿದ್ರೆ ಇಂಡಿಯಾ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಕೆಳಗಡೆ ಫ್ಯಾಕ್ಟ್ರೀಸ್ ಎಲ್ಲ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ನಾನೇ ಒಂದು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ನಾನಿದ್ದಾಗ ಪಾಲಿವಾನ್ ಕಾರ್ಪೊರೇಷನ್ಲಿದ್ದಾಗ ನಾವು ಪುಣೆನಲ್ಲಿ ಒಂದು ಫ್ಯಾಕ್ಟ್ರಿ ಬಿಲ್ಡ್ ಮಾಡಿದ್ವಿ. ನಾನು ನನ್ನ ಬಾಸ್ ಇಬ್ಬರು ರಿಬ್ಬನ್ ಕಟ್ ಮಾಡೋಕ್ಕೆ ಬಂದಿದ್ವಿ ಅಲ್ಲಿಂದ 2017ನಲ್ಲಿ. ಸೊ ನಾನೇ ಪಿಚ್ ಮಾಡಿದೆ, ನಮ್ಮ CEO ಬೋರ್ಡ್ಗೆಲ್ಲ ಪಿಚ್ ಮಾಡಿದೆ, ನೀವು ಇಂಡಿಯಾನಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ. ನಾನು ಅದಕ್ಕೆ ಮುಂಚೆ 3-4 ಟೈಮ್ಸ್ ಟೂರ್ ಮಾಡಿದೆ, ಬೇರೆ ಬೇರೆ ಕಂಪನೀಸ್ ಜೊತೆಲ್ಲ ಮಾತಾಡೋಕ್ಕೆ ಹೋಗಿದ್ದೆ. ಇಲ್ಲಿ ಕಟ್ಟಿದ್ರೆ ನೀವು ನಮ್ಮ ಮೆಟೀರಿಯಲ್ಸ್ ತೊಗೋತೀರಾ ಅಂತ. ಸೊ ಆ ಥರ ಎಲ್ಲ ಮಾಡಿ ಕೊನೆಯಲ್ಲಿ ಕನ್ವಿನ್ಸ್ ಮಾಡಿ ಇಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ವಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಕ್ಟ್ರಿ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿ ರನ್ ಮಾಡ್ತಾರೆ, ಚೆನ್ನಾಗಿ ಹೋಗ್ತಾ ಇದೆ. ಪುಣಾನಲ್ಲಿ. ವಾವ್. ಇಲ್ಲಿ ನಾನು ಈಗ ಒಂದು ಬೋರ್ಡ್ ಲೆವೆಲ್ನಲ್ಲಿ ಕನ್ಸಲ್ಟ್ ಮಾಡ್ತೀನಿ ಒಂದು ಕಂಪನಿ ಜೊತೆ. ಅವ್ರು ಈಗ ತಾನೇ ಸ್ಟಾರ್ಟಪ್ಪು, ಒಂದು 10 ವರ್ಷದಿಂದ ಭಾಳ ಚೆನ್ನಾಗಿ ಹೋಗ್ತಾ ಇದೆ ಅವ್ರದ್ದು. ಅವ್ರ ಕಂಪ್ನಿನ ವಿಸಿಟ್ ಮಾಡಿದ್ದೀನಿ, ನಾನು ಕನ್ಸಲ್ಟ್ ಮಾಡ್ತೀನಿ ಅವ್ರ ಜೊತೆ. ಇದು ವಡೋದರಾನಲ್ಲಿದೆ ಈ ಕಂಪನಿ, ಗುಜರಾತ್ನಲ್ಲಿ. ಸೊ ಅಲ್ಲಿ ಮಾಡ್ತಿದ್ದೀನಿ. ಅದು ಇಂಡಿಯಾನಲ್ಲಿ ಒಳ್ಳೆ ಸ್ಪಿರಿಟ್ ಇದೆ, ಚೆನ್ನಾಗಿ ಮುಂದಕ್ಕೆ ಬರಬೇಕು ಅಂತ ಯುವಕರಿಗಿದೆ. ಇದೆ. ಸೊ ಅದಕ್ಕೆ ಬೇಕಾಗುವಂತಹ ಚೌಕಟ್ಟನ್ನ ರೂಪಿಸ್ಕೊಡೋದು ಆಳುವವರ ಕೆಲಸ. ಹೌದು. ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರು, ಬ್ರಿಂಗಿಂಗ್ ಪೀಪಲ್, ಇನ್ವೆಸ್ಟರ್ಸ್, ಸೆಟ್ಟಿಂಗ್ ಅಪ್ ಫ್ಯಾಕ್ಟ್ರೀಸ್ ಎಕ್ಸೆಟ್ರಾ. ಇನ್ನು ನಮಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬೇಕಿದೆ, ಕಳ್ಕೋಬಾರ್ದು. ನಮ್ಮ ಪಾಲಿಸೀಸ್ ಎಲ್ಲ ಬೇಸ್ಡ್ ಆನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡಬೇಕು ಅವ್ರನ್ನ.
ಈ ಇತ್ತೀಚೆಗೆ ನಾನು ಓದ್ತಿದ್ದೆ, ಕೆಲವು ಫಾರಿನ್ ಇನ್ವೆಸ್ಟರ್ಸ್ ಆರ್ ಫಾರಿನ್ ಕಂಪ್ನೀಸ್ ಆರ್ ನಾಟ್ ಸೋ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಆರ್ ದೇ ವಾಂಟ್ ಟು ಗೋ ಬ್ಯಾಕ್ ಟು ಸಮ್ ಅದರ್ ಕಂಟ್ರೀಸ್. ವೈ? ಅವರು ಇದು ಜಿಯೋ ಪೊಲಿಟಿಕಲ್ ರೀಸನ್ಸಿಂದ ಮಾಡ್ತಾರೆ. ಒಂದು ನನಗೆ ಇಂಡಿಯನ್ ಈ ಸಿಚುವೇಶನ್ ನಂಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ನಾನು ಸುಮ್ಮನೆ ಗೆಸ್ ಮಾಡ್ತಾ ಇದ್ದೀನಿ. ಒಂದು ಏನಾದರೂ ಲೋಕಲ್ ಆಗಿ ಅವ್ರಿಗೆ ಅಷ್ಟು ಫೇವರಬಲ್ ಆಗಿ ಲಾ ಎಲ್ಲ ಇಲ್ಲದೆ ಹೋದರೆ ಅದೊಂದು ಕಾರಣ. ಅವ್ರು ಯಾವಾಗಲೂ ಇನ್ನೂ ಚೀಪರ್ ಎಲ್ಲ ಸಿಗುತ್ತೆ ಅಂತ ನೋಡ್ತಾ ಇರ್ತಾರೆ. ಇಲ್ಲಿ ಯಾರಾದರೂ ಬಂದು ಇನ್ವೆಸ್ಟ್ ಮಾಡಿದ್ರು, ಫ್ಯಾಕ್ಟ್ರಿ ಬಿಲ್ಡ್ ಮಾಡಿದ್ರು, ಇದರಿಂದ ಅರ್ಧ ಕಾಸ್ಟಲ್ಲಿ ಬೇರೆ ಮಾಡೋಕ್ಕಾದ್ರೆ ಅಲ್ಲಿ ಹೊಟ್ಟೋಗ್ತಾರೆ. ಈಗ ಆಫ್ರಿಕಲ್ಲಿ ಅರ್ಧ ಕಾಸಲ್ಲಿ ಮಾಡೋಕ್ಕಾಗುತ್ತಾ, ಹೋಗಿ ನಡಿ ಹೋಗೋಣ ಅಂತ. ಅವ್ರು ಚೈನಾದಿಂದ ಬಂದವರು ಭಾಳ ಜನ ಬಂದಿದ್ದಾರೆ ಇಲ್ಲಿಗೆ. ಚೈನಲ್ಲಿ ತಗೊಂಡು ಪುಲ್ ಔಟ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ದಾರೆ. ಸೊ ಅದರಿಂದ ಅವ್ರನ್ನ ಹೇಗಾದರೂ ನಾವು ಇಟ್ಕೋಬೇಕು. ನಾವು ಅವ್ರ ಜೊತೆ ಈ ಲೋಕಲ್ ಸ್ಟೇಟ್ ಗೌರ್ಮೆಂಟ್ ಲೆವೆಲ್ನಲ್ಲಿ, ಲೋಕಲ್ ಗೌರ್ಮೆಂಟ್ ಲೆವೆಲ್ನಲ್ಲಿ ಮತ್ತು ಆಲ್ಸೋ ಸೆಂಟ್ರಲ್ನಲ್ಲಿ ಅವ್ರ ಜೊತೆ ಎಸ್ಟಾಬ್ಲಿಷ್ ಮಾಡಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಿ, ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಕೀಪ್ ಆ್ಯಂಡ್ ರಿಟೈನ್ ಆಲ್ ದಿ ಇನ್ವೆಸ್ಟ್ಮೆಂಟ್ಸ್. ನಮ್ಮ ಇಂಡಿಯಾಗೆ ಬೇಕಾಗಿದೆ. ಯಾಕೆಂದರೆ ಈಗ ನೋಡಿ, ಒಂದು ಅಮೆರಿಕಾ ಫಸ್ಟ್ ಪ್ಲೇಸಲ್ಲಿ ಇವಾಗಲೂ ಇದೆ, 32 ಟ್ರಿಲಿಯನ್ GDP, 32. ಎರಡನೇ ಪ್ಲೇಸ್ನಲ್ಲಿ ಚೈನಾ ಇದೆ, ಅಬೌಟ್ 20 ಟ್ರಿಲಿಯನ್. ಅಷ್ಟು ಆ ಭಾಗದ 22 ಟ್ರಿಲಿಯನ್ ಇದೆ. ನಾವು 4ನೇ ಸಂಖ್ಯೆ 5ನೇ ಸಂಖ್ಯೆಗೆ ತನಕ ಬಂದಿದ್ವಿ. ಈಗ ತಿರ್ಗಾ ಹಿಂದೆ ಆಗಿಬಿಟ್ಟಿದೆ. ಈಗ 6ನೇದು 7ನೇದು, ಭಾರತ 6ನೇದು ಸಂಖ್ಯೆನೋ 7ನೇ ಸಂಖ್ಯೆಗೂ ಬಂದಿದೆ ಈ ವರ್ಷ. ಸೊ ಈಗ UK ಮತ್ತು ಜಪಾನ್ ಅದೆಲ್ಲ ಸ್ವಲ್ಪ ಮೇಲೆ ಬಂದಿದೆ ತಿರ್ಗಾ. ಜಪಾನ್ ಮೊದಲೇ ಇತ್ತು. ಐ ಥಿಂಕ್ ಜಪಾನ್ 3ನೇದು ಅಂತ ಕಾಣಿಸುತ್ತೆ ನನಗೆ, ನಮ್ಮ ಮೆಮರಿಯಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಜರ್ಮನಿ ಇದೆಯಲ್ಲ, ಅದು ಇದೆ. ಇದೆಲ್ಲ $4 to $5 ಟ್ರಿಲಿಯನ್ ಅಷ್ಟೇ. ಸೊ ಚೈನಾ 21-22, ಅಮೆರಿಕಾ 31, ಜಪಾನ್, ಜರ್ಮನಿ ಅವರೆಲ್ಲ ಒಂದು 5 ಟ್ರಿಲಿಯನು. ನಾವು ಈ ಸತಿ 4.6 ಟ್ರಿಲಿಯನ್ ನಮ್ಮ ಕೆಳಗೆ ಬಿದ್ದುಬಿಟ್ವಿ, ರೂಪಾಯಿ ವೀಕ್ ಆಗಿದ್ದರಿಂದ. ಈಗ GDP ಲೆಕ್ಕಾಚಾರದಲ್ಲಿ ಅಥವಾ ಹಣಕಾಸು ಆರ್ಥಿಕತೆ ಲೆಕ್ಕಾಚಾರದಲ್ಲಿ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ಆಗ್ಬೋದು ಅಥವಾ ದೇಶದ ಇನ್ಕಮ್ ಆಗ್ಬೋದು ಲೆಕ್ಕ ಹಾಕಿ ದೇಶದ ಅಭಿವೃದ್ಧಿ ಎಳೆಯೋದು ಒಂದು ಮಟ್ಟಕ್ಕಾಯಿತು. ಆದರೆ ಕೆಲವರು ಬೇರೆ ಹೇಳ್ತಾರೆ, ನೀವು ಬದುಕ್ತಿರುವ ಆರೋಗ್ಯ ಹೇಗಿದೆ, ನೀವು ಕುಡಿತಿರುವ ಗಾಳಿ ಹೇಗಿದೆ, ನೀವು ತಿಂತಿರುವ ಆಹಾರ ಹೇಗಿದೆ, ನಿಮ್ಮ ಮನಸ್ಸಿನ ಗುಣ ಹೇಗಿದೆ, ಅದು ಕೂಡ ಆರೋಗ್ಯಕ್ಕೆ ಮ್ಯಾಟ್ರ್ ಆಗುತ್ತೆ ಅಂತ. US ಹೇಳಿ ಜನರು ವಿತ್ ಬೀಯಿಂಗ್ ನಂಬರ್ 1 ಆರ್ ದೇ ಹ್ಯಾಪಿ? ಇಲ್ಲ, ಹ್ಯಾಪಿನೆಸ್ ಇಸ್ ಇನ್ ಯುವರ್ ಹಾರ್ಟ್ ಅಲ್ಲ, ಇಟ್ಸ್ ನಾಟ್ ವಾಟ್ ಯು ಹ್ಯಾವ್. ನೀವು ಒಂದು ಮಾತಾಗ ದೇವಸ್ಥಾನದಲ್ಲಿ ಮಾತಾಡ್ತಿದ್ವಿ, ನಾವು ಕೇಳಿದ್ವಿ, ಒಂದು ವರ್ಡ್ ಇದೆ, ಸಂತೃಪ್ತಿ. ಸಂತೃಪ್ತಿ ಅನ್ನೋದು ಬರಬೇಕು. ಈ ಮೆಟೀರಿಯಲ್ಸ್ ಥಿಂಗ್ಸಲ್ಲಿ ಸಂತೃಪ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಕಂಟ್ರಿ ಬಿಟ್ಬಿಡಿ, ನನ್ನ ಪ್ರಕಾರವಾಗಿ ನೀವು ನಮ್ಮ ಪುರಾಣ ವೇದಗಳಲ್ಲಿ ಇದೇನೇ ಹೇಳೋದು, ನೀವು ಮೆಟೀರಿಯಲ್ ಥಿಂಗ್ಸ್ ಏನಿದೆಯೋ ಅದರಲ್ಲಿ ಸಂತೃಪ್ತಿ ಬರೋಕ್ಕಾಗಲ್ಲ. ಈಗ ಬಂದರೆ, ಈಗ ಯಾವುದೋ ಒಂದು ಕಾರ್ ತೊಗೋತೀರಾ, ಮೊದಲನೇ ದಿನ ನಿಮಗೆ ತುಂಬ ಇಷ್ಟವಾಗುತ್ತೆ, ಎರಡನೇ ದಿನ ಸುಮಾರಾಗಿ ಇಷ್ಟವಾಗುತ್ತೆ, 1 ವರ್ಷ ಆದಮೇಲೆ ಎಲ್ರಿಗೂ ಕಾರ್ ಇದೆ ನನಗೂ ಇದೆ ಅನ್ನಿಸುತ್ತೆ. ಆಮೇಲೆ ಪಕ್ಕದಲ್ಲಿ ಯಾರೋ ಅವನು BMW ಓಡಿಸ್ತಾನೆ, ಇದು ಬೇಡ, ನಮ್ಗೆ BMW ಬೇಕು ಅಂತ ಅನಿಸುತ್ತೆ. ಇದು ಮನಸ್ಸು ಒಂಥರ ಕೋತಿ ಥರ. ನೀವು ಮೆಟೀರಿಯಲ್ಸ್ ಥಿಂಗ್ ಸ್ಯಾಟಿಸ್ಫೈ ಮಾಡೋಕ್ಕೆ ಹೋದರೆ ಯಾವತ್ತೂ ವಿನ್ ಮಾಡೋಕ್ಕಾಗಲ್ಲ, ಯಾವತ್ತೂ ಆ ಮನಃಶಾಂತಿ ಬರಲ್ಲ. ಅದನ್ನು ರಿಯಲೈಸ್ ಮಾಡಬೇಕಾದ್ರೆ ಎಲ್ರಿಗೂ ಬರಲ್ಲ, ಎಲ್ರಿಗೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮನ್ನು ನಾವು ಯಾರ ಬಗ್ಗೆನೂ ಕಂಪೇರ್ ಮಾಡಬಾರ್ದು, ನಮ್ಮನ್ನ ಬಗ್ಗೆನೇ ಕಂಪೇರ್ ಮಾಡ್ಕೋಬೇಕು, ಯಾರ ಬಗ್ಗೆನೂ. ಬಿಕಾಸ್ ನೀವು ಬೇರೆಯವ್ರು ಏನು ಮಾಡ್ತಾರೋ ಅದನ್ನು ನಾವು ಮಾಡೋಕ್ಕಾಗಲ್ಲ. ಬಿಕಾಸ್ ಎವ್ರಿಬಡಿ ಆರ್ ಯೂನಿಕ್. ಅವ್ರವ್ರು ಮಾಡ್ಕೋತಾರೆ. ಸೊ ಅದರಿಂದ, ಆ ಕಾರಣದಿಂದ ಐ ಥಿಂಕ್ US ಹ್ಯಾಪಿನೆಸ್ ಇರಲಿಲ್ಲ. ಈಗ ಇಂಡಿಯಾನಲ್ಲೇ ಆ ಟ್ರೆಂಡ್ ನೋಡ್ತಾ ಇದ್ದೀನಿ ನಾನು. ಇಂಡಿಯಾನಲ್ಲೂ ಜನಗಳು ಯಾವುದಕ್ಕೂ ತೃಪ್ತಿ ಇಲ್ಲ. ಸಾಧಾರಣವಾಗಿ ನೋಡೋಕ್ಕೆ ಹೋದರೆ ಯಾವುದಕ್ಕೂ ತೃಪ್ತಿ ಇಲ್ಲ. ಹಣ ಇದೆ ಜನಗಳ ಹತ್ರ, ಮೊದಲಿಗಿಂತ ಜಾಸ್ತಿ ಹಣ ಇದೆ. ಎಲ್ಲರ ಮನೇಲೂ 1-2 ಕಾರುಗಳಿದೆ. ಎಲ್ಲರ ಹತ್ರನೂ ಭಾಳ ಜನ ಓದ್ದವ್ರ ಕ್ಯಾಟಗರಿಯಲ್ಲಿ ಹೇಳ್ತಾ ಇದ್ದೀನಿ. ಒಂದು ಇರೋಕ್ಕೆ ಮನೆ ಇದೆ, ಅಪಾರ್ಟ್ಮೆಂಟ್ ಇದೆ, 2 BHK 3 BHK, ಏನೋ ಒಂದು ಮನೆ ನೆಮ್ಮದಿ ಅಂತ ಇದೆ. ಬಟ್ ಏನೇ ಇದ್ದರೂ ನಾನಿಗೂ ಇನ್ನೂ ಇರಬೇಕು ಅಂತ ಒಂದು ಹೋಗಿಲ್ಲ. ಅದು ಬರುತ್ತೆ. ಮೆಟೀರಿಯಲಿಸಮ್ ಅದೇ ಪ್ರಾಬ್ಲಮ್ ಇರೋದು. ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇರ್ತಾನಲ್ಲ TV-ನಲ್ಲಿ, ನಮ್ಮ ಹತ್ರ ಇರೋದು ಅಷ್ಟು ಚೆನ್ನಾಗಿಲ್ಲ, ಇನ್ನೊಬ್ಬರ ಹತ್ರ ಏನೋ ಇರಬೇಕು, ಅವರು ಸಂತೋಷವಾಗಿದ್ದಾರೆ ಅಂತ ಅನಿಸುತ್ತೆ. ಉದಾಹರಣೆ ಹಾಸಿಗೆ, ಯಾಕಿನ್ನ ಈ ಹಾಸಿಗೆ ಮೇಲೆ ಮಲ್ಕೋತಾ ಇದೆಯಾ, ನೋಡಿ ಈ ಹಾಸಿಗೆ ಬಂದಿದೆ ಅನ್ನೋದು. ಇಲ್ಲದವ್ರೆ ಈಗ ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರೂ ನಿಂತ್ಕೊಂಡು ಅವರೇನೋ ಅಲ್ಲಿ ನಿಂತ್ಕೊಂಡು ಸಂತೋಷವಾಗಿರೋ ಫೋಟೋ ತೆಗಿತಾರೆ, ಎಲ್ಲರೂ ಶೇರ್ ಮಾಡ್ತಾರೆ, ಅಲ್ಲಿರೋದು ಹಾಗೆ ಎಷ್ಟು ಲೈಕ್ಸ್ ಬಂತು, ಎಷ್ಟು ಪೀಪಲ್ ಕಾಮೆಂಟ್ ಮಾಡಿದ್ರು ಅಂತ.
ಆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರಬೇಕು. ಬಟ್ ಇದೇನೆಂದರೆ ಅದರಿಂದ ಏನಾಗುತ್ತೆ, ಮನಸ್ಸಲ್ಲಿ ಏನು ಉತ್ಪತ್ತಿ ಆಗುತ್ತೆ, ಅವರೆಲ್ಲ ಸಂತೋಷವಾಗಿದ್ದಾರೆ, ನಾವು ಆ ಜಾಗಕ್ಕೆ ಹೋದರೆ ಆಗುತ್ತೇನೋ ಅಂತ. ಸೊ ನಾವು ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಆಗೋಗುತ್ತೆ, ಒಂದು ಫೋಟೋ ಗಿಟೋ ತೊಗೊಂಡ್ಬಿಡ್ತೀವಿ, ಆದರೆ ತೃಪ್ತಿ ಬರಲ್ಲ. ಸೊ ಅದನ್ನು ರಿಯಲೈಸ್ ಮಾಡ್ಕೋಬೇಕು. ತೃಪ್ತಿ ಅಥವಾ ಸಂತೋಷ ಮನಸ್ಸಲ್ಲಿದೆ. ನೀವು ಚಾಮರಾಜನಗರದಲ್ಲಿ ನೀವು ಸುಮ್ಮನೆ ಧ್ಯಾನ ಮಾಡ್ತಾ ಕೂತಿದ್ದರೂ ಕೂಡ ಸಂತೋಷ ಬರುತ್ತೆ. ಆ ರಿಯಲೈಸೇಷನ್ ಬರದೇ ಹೋದರೆ ನಿಮಗೆ ಆಗಲ್ಲ. ಅದು ನೀವು ಹೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ಮೇಲೆ ಗೊತ್ತಿಲ್ಲ. ನಾನು ಹೇಳೋದು ಅವರ ಕ್ವಾಲಿಟಿ ಆಫ್ ಲೈಫ್ ಹೇಗಿದೆ. ಈಗ ದುಡ್ಡು ಗಳಿಸಿ ಅಮೆರಿಕದವರು ದುಡ್ಡು ಗಳಿಸಿದೆ ಸರಿ, ಅಲ್ಲಿ ಗಾಳಿ ಹೇಗಿದೆ, ನೀರು ಹೇಗಿದೆ. ಈಗ ನಮ್ಮಲ್ಲಿ ನಾವು ನೋಡಿದ್ರೆ ಅದು ಆ ವಿಚಾರ ಕೇಳಕ್ಕೆ ನೋಡಿದ್ರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಬೆಟರ್ ಆಗಿದೆ. ಅದು ನೋ ಡೌಟ್ ಅಬೌಟ್ ಇಟ್. ವೆಸ್ಟರ್ನ್ ಕಂಟ್ರೀಸ್ಲೆಲ್ಲ ನಮ್ಮ ಕ್ವಾಲಿಟಿಗಿಂತ ಚೆನ್ನಾಗಿದೆ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ತಿನ್ನುವ ಆಹಾರಕ್ಕೆ ಅತಿ ಹೆಚ್ಚು ರಾಸಾಯನಿಕಗಳ ಸಿಂಪಡಣೆ ಆಗ್ತಿದೆ ಅಂತ ಸ್ಟಡೀಸ್ ಹೇಳುತ್ತೆ. ಸೊ ಆ ರಾಸಾಯನಿಕ ಅನ್ಕಂಟ್ರೋಲ್ಡ್ ರಾಸಾಯನಿಕ ಸುರಿತಿರೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ಸ್ ತಿನ್ನುವ ಆಹಾರ ವಿಷ ಆಗ್ತಾ ಇದೆ, ರೆಸಿಡ್ಯೂಲ್ ಉಳಿತಿದೆ, ನಾವು ತಿಂತಿದ್ದೀವಿ, ಕ್ಯಾನ್ಸರ್ ಆಸ್ಪತ್ರೆ ಜಾಸ್ತಿ ಆಗ್ತಿದೆ, TB ಇನ್ನೊಂದು. ಹೌದು. ಸೊ ಅದು ಕ್ಯಾನ್ಸರ್ ಪ್ರಾಡಕ್ಟ್ಸ್ ಈವನ್ ಅಮೆರಿಕಾದಲ್ಲಿ ಆ ಪ್ರಾಬ್ಲಮ್ ಸ್ಟಿಲ್ ಇದೆ. ಯಾಕೆಂದರೆ ಅವರು ಕೆಮಿಕಲ್ಸ್ ಯೂಸ್ ಎಲ್ಲ ಮಾಡ್ತಾರೆ. ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತಿನ್ನಬೇಕು, ಕೆಮಿಕಲ್ಸ್ ಇಲ್ಲದೇನೆ. ಅವ್ರೇನು ಮಾಡ್ತಿದ್ದಾರೆ ಎಲ್ಲರೂ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೂ ಇದೇ ಪ್ರಾಬ್ಲಮ್ ಇದೆ. ಈಗ ಅವ್ರಿಗೆ ಕ್ಯಾನ್ಸರಲ್ಲಿ ಜಾಸ್ತಿ ಸರ್. ಈ ಕೆಮಿಕಲ್ಸ್ನೆಲ್ಲ ಭಾಳ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಯೂಸ್ ಮಾಡಿ ಕೊನೆಯಲ್ಲಿ ಕ್ಯಾನ್ಸರ್ ಆಗಿಬಿಡುತ್ತೆ. ಆ ಕೆಮಿಕಲ್ಸ್ಗೂ ನಮ್ಮ DNA ಮಾಲಿಕ್ಯೂಲ್ಸ್ಗೂ ಇದಿಲ್ಲ, ಒತ್ತುಮೆ ಇಲ್ಲ, ಇದಿಲ್ಲ, ಸಿಂಕ್ ಇಲ್ಲ. ಸೊ ಅದು ಆ್ಯಕ್ಚುಲಿ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಆಗಿದೆ ಕೆಲವುದೆಲ್ಲ. ಲಾಂಗ್ ಟರ್ಮ್ ಸ್ಟಡಿ ಯಾರೂ ಮಾಡಿಲ್ಲ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಆದಷ್ಟು ಒಳ್ಳೆ ಫ್ರೆಶ್ ಫ್ರೂಟ್ಸು, ಫ್ರೆಶ್ ವೆಜಿಟೇಬಲ್ಸ್ ಆ ಥರ ತೊಗೊಂಡು ಊಟ ಮಾಡಬೇಕು. ಆಮೇಲೆ ಮಾಂಸಾಹಾರಿಗಳು ಕೇರ್ಫುಲ್ಲಾಗಿ ಮಾಂಸ ತೊಗೋಬೇಕು, ಫಿಶ್ ತೊಗೋಬೇಕು ಕೇರ್ಫುಲ್ಲಾಗಿ. ಅಲ್ಲಿಂದನೂ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಮಾಂಸದಲ್ಲಿ. ಸ್ಟೋರ್ ಮಾಡೋ ಮಾಂಸದಲ್ಲಿ ಫಿಶಲ್ಲೆಲ್ಲ ಮಾಡ್ತಾರೆ. ಅಲ್ಲಿಂದನೂ ಅಲ್ಲಿ ಮಾಂಸಾಹಾರಿಗಳಿಗೆ ಪ್ರಾಬ್ಲಮ್ ಜಾಸ್ತಿ ಇದೆ. US ಅಲ್ಲಿ ಕ್ಯಾನ್ಸರ್ ಪ್ರಾಬ್ಲಮ್ ಇದೆ ಮಾಂಸಾಹಾರಿಗಳಿಗೆ ಜಾಸ್ತಿ. ಯಾಕಂದರೆ ಮಾಂಸ ಪ್ರಿಸರ್ವ್ ಮಾಡೋಕ್ಕೆ ಅಲ್ಲಿ ಒಂದು ಕಡೆ ಬೆಳೆದ್ರೆ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅದಕ್ಕೆ ತುಂಬ ಕೆಮಿಕಲ್ಸ್ ಹಾಕ್ಬಿಡ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಆರ್ಗ್ಯಾನಿಕ್ಕಾಗಿ ಈಗ ಒಂದು ಮೂವ್ಮೆಂಟ್ ಇದೆ, ಎಲ್ಲ ಆರ್ಗ್ಯಾನಿಕ್ ಆಗಿ ತೊಗೋಬೇಕು ಅಂತ, ಕೆಮಿಕಲ್ ಹಾಕ್ತೇ ಇರೋದಂಥದ್ದು ಬೆಸ್ಟ್ ಅಂತ. ಮತ್ತು ಸರ್ ನಿಮ್ಮಲ್ಲಿ ಈಗ ಸೀವೇಜು, ಈಗ ನಿಮ್ಮ ಮನೇಲಿ ಟಾಯ್ಲೆಟ್ ಫ್ಲಶ್ ಮಾಡ್ತೀರಾ, ನಿಮ್ಮ ಮನೇಲೂ ಪಾತ್ರೆ ತೊಳಿತಾರಾ? ಹೌದು. ನಿಮ್ಮ ಮನೇಲೂ ಬಟ್ಟೆ ಒಯ್ತಾರಾ? ಆ ನೀರಲ್ಲಿ ಎಲ್ಲಿ ಹೋಗುತ್ತೆ? ನಮ್ಮ ಮನೇಲಿ ಹೇಗೆ ಅಂದರೆ, ನಾನು 93ಇಂದ ಬಾವಿ ಇರೋ ಮನೆ ತೊಗೊಳ್ತಾ ಇದ್ದೆ. ಅಮೆರಿಕದ ಬಾವಿನ? ಬಾವಿ ಅಂದರೆ ಇದಿರೋದು ಸಂಪು, ಐ ಮೀನ್ ಒಳಗಡೆ ಸ್ಟೋರೇಜು ಇಲ್ಲ, ಓಪನ್ ಬಾವಿ ಅಲ್ಲ, ಈ ಥರ ನಮ್ಮನೆ ಬಾವಿ ಥರ ಅಲ್ಲ, ಕಲ್ ಬಾವಿ ಥರ ಅಲ್ಲ. ಇದು ಡ್ರಿಲ್ ಹೊಡೆದು ಒಳಗಡೆ ಗ್ರೌಂಡ್ ವಾಟರ್, ಬೋರ್ವೆಲ್ಲು. ಸೊ ಬೋರ್ವೆಲ್ ಇರೋ ಥರ ಮನೆಯೇ ತೊಗೊಂಡಿದ್ದು ನಾನು. ಸಿಟಿ ವಾಟರ್ ಯೂಸ್ ಮಾಡಲ್ಲ ನಾನು. ಸಿಟಿ ವಾಟರ್ ಕುಡಿಯಲ್ಲ. ಯಾಕೆ? ನನಗೆ ಎಲ್ಲ ಮಿಕ್ಸ್ ಆಗುತ್ತೆ ಅಂತ. ಸಿಟಿ ವಾಟರ್ ಯಾವ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ನಿಮ್ಮ ರೈನ್ ವಾಟರು ಪ್ಲಸ್ ಸೂವೇಜ್ ವಾಟರು ಮಿಸ್ ಆಗುತ್ತಲ್ಲ, ಅಮೆರಿಕದಲ್ಲೂ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ. ಅವ್ರು ಪ್ಯೂರಿಫೈ ಮಾಡಿ ಕೊಡ್ತಾರೆ, ಆದರೂ ನನಗೆ ಇಷ್ಟ ಆಗಲ್ಲ, ಅದೇನೋ ಒಂಥರ ಇಷ್ಟ ಆಗಲ್ಲ. ಅದರಲ್ಲಿ ಕ್ಲೋರಿನ್ ಹಾಕ್ತಾರೆ, ಕ್ಲೋರಿನೇಟ್ ಮಾಡ್ತಾರೆ. ವಿ ಡೋಂಟ್ ನೋ ವಾಟ್ ಕ್ಲೋರಿನ್ ಡಸ್ ಫಾರ್ ಯು. ಇಟ್ಸ್ ನಾಟ್ ಎ ಗುಡ್ ಕೆಮಿಕಲ್. ಸೊ ನಾನು 93ರಲ್ಲಿ ಮನೆ ತೊಗೊಂಡ್ರೆ ಬಾವಿ ಇರೋ ಮನೆ ತೊಗೊಳ್ತಾ ಇದ್ದೆ, ವೆಲ್ ವಾಟರು. ಡ್ರೈನೇಜು ನಾವು ಸಿಟಿ ಸೂವರ್ ಯೂಸ್ ಮಾಡ್ತಾರೆ. ನಾವಿರೋ ಜಾಗದಲ್ಲೆಲ್ಲ ಸಿಟಿ ಸೂವರ್ ಇರ್ತಿರಲಿಲ್ಲ. ಅಂದರೆ ಈ ಮೋರಿ ಚರಂಡಿ ಅದೆಲ್ಲ ಇರ್ತಿರಲಿಲ್ಲ, UGD ಲೈನ್ಸ್ ಅಂತ ಇರಲಿಲ್ಲ. ಅಂಡರ್ಗ್ರೌಂಡ್ ಡ್ರೈನೇಜ್ ನಾವೇ ಡ್ರೈನ್ ಮಾಡಿ ನಾವು ಯಾವಾಗಲೂ ತೊಗೊಳ್ಳೋ ಪ್ರಾಪರ್ಟಿ ಎಲ್ಲ 2 ಎಕರೆ ಮೇಲಿರೋದು. ನಮ್ಮನೆ ಈಗ ನಮ್ಮನೆ ಇದೀವಲ್ಲ, ಆ ಪ್ರಾಪರ್ಟಿ 1 ಎಕರೆ ಇದೆ, 1 ಎಕರೆ ಜಮೀನಿದೆ ಸುತ್ತ. ಅದೇ ಸ್ಕ್ವೇರ್ ಫೀಟ್ ಮನೆ? ಅದು 4,000, 4,000 ಸ್ಕ್ವೇರ್ ಫೀಟ್. ಓಕೆ. ಸೊ ನಮ್ಮ ಮನೆ ಡ್ರೈನೇಜ್ ಎಲ್ಲ ಔಟ್ ಹೋಗುತ್ತೆ 1 ಎಕರೆಯಲ್ಲಿ. ಆ ಡ್ರೈನ್ ಅಲ್ಲಿ ನಮ್ಮ ಸ್ಟೋರ್ ಮಾಡೋ ಡ್ರೈನೇಜ್ಗೆ ಹೋಗುತ್ತೆ. ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಅವರು ಪಿರಿಯಾಡಿಕಾಗಿ ಬಂದು ಪಂಪ್ ಮಾಡಿಬಿಡ್ತಾರೆ, ತೊಗೊಂಡು ಹೊಟ್ಟೋಗ್ತಾರೆ. ಬಂದು ಟ್ರಕ್ಕಲ್ಲಿ ಒಂದು ಟ್ಯಾಂಕ್ ಥರ ಇಟ್ಕೊಂಡು ಅಲ್ಲಿ ವ್ಯಾಕ್ಯೂಮ್ ಮಾಡಿ ಪಂಪ್ ಮಾಡಿಬಿಡ್ತಾರೆ. ನಮ್ಮ ಟ್ಯಾಂಕ್ ಕ್ಲೀನ್ ಮಾಡಿಬಿಡ್ತಾರೆ. ವಾಟ್ರೆಲ್ಲ ಸೀಪೇಜ್ ಆಗಿ ಗ್ರೌಂಡ್ ಹೊಟ್ಟೋಗುತ್ತೆ ಅಷ್ಟೇ. ನಮ್ಮ ಗ್ರೌಂಡ್ ವಾಟ್ರು ಇನ್ನೊಬ್ರಿಗೆ, ಐ ಮೀನ್ ನಾವು ಡ್ರೈನೇಜ್ ಮಿಕ್ಸ್ ಆಗಲ್ಲ. ನ್ಯೂ ಜರ್ಸಿಲಿ ಒಂದು ಮನೇಲಿ ಇದ್ವಿ, ಅಲ್ಲಿ ನಮಗೆ ಐ ಥಿಂಕ್ 3 ಎಕರೆನೋ ಏನೋ ಇತ್ತು ಮನೆ ಸುತ್ತ. ಆಮೇಲೆ ಹ್ಯಾಕ್ರಲ್ಲಿ ಒಂದು ಮನೇಲಿದ್ದೆ, ಅಲ್ಲಿ 2 ಎಕರೆ ಇತ್ತು. ಸೊ ನಾನು ಈ ಥರ ಎಕರೇಜ್ ಇರೋ ಮನೆಯಲ್ಲೇ ಇದ್ದಿದ್ದು. ಉದಾಹರಣೆ ಭಾರತದ ಥರ
ಪುಟ್ ಮನೆಗಳಲ್ಲಿರೋರು, ಒತ್ತೊತ್ತು ಮನೆಗಳಲ್ಲಿರೋರು, ಬೇಸಿಕ್ಲಿ ಜನರಲ್ ಅವ್ರ ಡ್ರೈನೇಜ್ ಸಿಸ್ಟಮ್ ಏನು? ಇದೇ ಥರ ಇರುತ್ತೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ಅವ್ರು ಸಿಟಿ ಡ್ರೈನೇಜ್ ಸಿಸ್ಟಮ್ ಇರೋರು ಇದ್ದಾರೆ. ಅದೆಲ್ಲಿಗೆ ಹೋಗುತ್ತೆ ಫೈನಲಿ? ಅದು ವಾಟರ್ ಕ್ಲೀನಿಂಗ್ ಹೋಗುತ್ತೆ. ಕ್ಲೀನಿಂಗ್ ಅಂದರೆ STP, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಸೊ ಅಲ್ಲಿ ಟ್ರೀಟ್ ಆಗಿ ನದಿಗೆ ಹೋಗುತ್ತಾ? ಅಲ್ಲಿ ಟ್ರೀಟ್ ಆಗಿ ಅದು ಹೆಂಗೆ ಎಷ್ಟು ಇನ್ಕ್ಲೂಡ್ ಮಾಡ್ತಾರೆ ವಾಟರ್ ಇದಕ್ಕೆ ಅಂತ ಗೊತ್ತಿಲ್ಲ. ಪ್ಯೂರಿಫೈ ಮಾಡ್ತಾರೆ ಸುವೇಜ್ನೇ. ಈ ಸೂರೇಜ್ ವಾಟರ್ನ ಸೇರಿಸಲ್ಲ ಅಂತಾರೆ, ಬಟ್ ಐ ಥಿಂಕ್ ಸ್ವಲ್ಪ ಸೇರುತ್ತೆ ಅನಿಸುತ್ತೆ. ಯಾಕಂದ್ರೆ ನಮ್ಮಲ್ಲಿ ನಾವೇ ಕಣ್ಣಾರು ನೋಡಿದ್ದೀವಿ, ಸೀದಾ ವೃಷಭಾವತಿ ಹರ್ಕೊಂಡು ಹೋಗುತ್ತೆ. ವೃಷಭಾವತಿ ಹರ್ಕೊಂಡು ಹೋಗಿ ಅದಕ್ಕೆ ವೃಷಭಾವತಿ, ಅರ್ಕಾವತಿ ಎಲ್ಲ ಸೇರ್ಕೊಂಡು ಟ್ರೀಟ್ಮೆಂಟ್ ಮಾಡ್ದಂಗೆ ಮಾಡ್ತಾರೆ, ತೊಗೊಂಡೋಗಿ ಕಾವೇರಿಗೆ ಬಿಡ್ತಾರೆ ಅದನ್ನ. ಸೊ ನಿಮ್ಮಲ್ಲೂ ಹಂಗೆ ಮಾಡ್ತಾರೆ. ಹಾಂ. ಸೊ ಐ ಥಿಂಕ್ ಸ್ವಲ್ಪ ವಾಟರ್ ಎಲ್ಲ ತಿರ್ಗಾ ಸರ್ಕ್ಯುಲೇಟ್ ಆಗುತ್ತೆ. ನಾವು ಇದರಿಂದ ಸ್ವಲ್ಪ ಆದಷ್ಟು, ನಾನು ಹೊರಗಡೆ ಬಂದರೆ ಇನ್ಕ್ಲೂಡಿಂಗ್ ಚಾಮರಾಜನಗರದಲ್ಲಿ, ನಾನು ಯಾವುದಕ್ಕೂ ರನ್ನಿಂಗ್ ವಾಟರ್ ಯೂಸ್ ಮಾಡಲ್ಲ. ನಾನು ಬಾಟಲ್ ತೊಗೊಂಡು ಮಾಡ್ತೀನಿ, ಯಾಕಂದ್ರೆ ನನಗೆ ಸ್ವಲ್ಪ ರೆಸಿಸ್ಟೆನ್ಸ್ ಕಮ್ಮಿ ಆಗಿಬಿಟ್ಟಿದೆ ಬ್ಯಾಕ್ಟೀರಿಯಾಗೆ. ನಾನು ಇಲ್ಲಿ ಕಾಮನ್ ವಾಟರ್ ತೊಗೊಂಡು ಬ್ರಷ್ ಮಾಡಿದ್ರೆ ನನಗೆ ಹುಷಾರು ತಪ್ಪೋಗುತ್ತೆ. ಸೊ ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಹೊಟ್ಟೋಗಿದೆ. ಅದರಿಂದ ಆದಷ್ಟು ಕೇರ್ಫುಲ್ಲಾಗಿ ನಾವು ಬರೋದೇ ಕಮ್ಮಿ ದಿನ, ಅದರಲ್ಲಿ 2 ವಾರ ಮಲ್ಕೋಬಾರ್ದು ಅಂತ. ಸೊ ಬಟ್ ಐ ಥಿಂಕ್ ಅಲ್ಲಿರೋ ಜನಕ್ಕೆ ಸಿಟಿ ವಾಟರ್ ಯೂಸ್ ಮಾಡ್ತಾರೆ. ಈಗ ನಮ್ಮ ಮಗಳ ಮನೆಯೆಲ್ಲ ಸಿಟಿ ವಾಟರ್ ಯೂಸ್ ಮಾಡ್ತಾರೆ ಅವರು. ಸೊ ಅಲ್ಲಿ ಕ್ಲೀನಾಗಿರೋ ವಾಟರ್ ಬರುತ್ತೆ ಹಾಗೆ. ಸೊ ಅದರಲ್ಲಿದೆ, ಆ ವ್ಯವಸ್ಥೆ ಇದೆ. ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಎಜುಕೇಷನ್ ಬಗ್ಗೆ ಕೇಳಿದ್ರಲ್ಲ, ಅದರಲ್ಲಿ ತಾರತಮ್ಯಗಳಿದೆ ಡಿಪೆಂಡಿಂಗ್ ಆನ್ ದಿ ಫೈನಾನ್ಷಿಯಲ್ ಸಿಚುವೇಶನ್ ಹೇಗಿದೆ ಆ ಏರಿಯಾಗೆ ಅಂತ, ಆ ಸಬಬ್ರಿಗೆ. ಈಗ ನೀವು ಬೆಂಗಳೂರಿನಲ್ಲಿ ಬಸವನಗುಡಿಲಿದ್ದೀರಾ, ಬಸವನಗುಡಿನಲ್ಲಿ ತುಂಬ ಜನ ದುಡ್ಡು ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಕಡೆ ಅಲ್ಲಿರೋ ಸ್ಕೂಲೆಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಏನೂ ದುಡ್ಡು ಇರಲ್ಲ, ಶಿವಾಜಿನಗರ ಅಂತ ಇಟ್ಕೊಳ್ಳಿ, ಅಲ್ಲಿ ಎಜುಕೇಷನ್ ಸಿಸ್ಟಮ್ ಬ್ಯಾಡಾಗಿರುತ್ತೆ. ಸೊ ಇದು ಎಲ್ಲ ಕಡೆನೂ ಅದೇ ಪ್ರಾಬ್ಲಮ್ಮು. ಐ ಥಿಂಕ್ ಇಲ್ಲೂ ಹಾಗೆ ಅಂತ ಅನಿಸುತ್ತೆ. ಸೊ ತುಂಬ ಏನು ವ್ಯತ್ಯಾಸನೇ ಇಲ್ಲ, ನಾವು ಅವ್ರು ಒಂದೇ ಥರ ಇದ್ದೀವಿ ಆಲ್ಮೋಸ್ಟ್. ಹೌದು, ಮನುಷ್ಯರು ಒಂದೇ ಥರ ತಾನೆ. ಒಂದು ತಮಾಷೆ ಕಪಿಲ್ ಶರ್ಮಾ ಶೋ ಅಂತ ಬರುತ್ತೆ, ಅದರಲ್ಲಿ ಅವನಿಗೆ ಕ್ವಶನ್ ಕೇಳ್ತಾನೆ, ಅದನ್ನು ರಿಪೀಟ್ ಮಾಡ್ತೀನಿ. ಅವ್ನು ಕೇಳ್ತಾನೆ ಐಶ್ವರ್ಯ ರಾಯ್ಗೆ, ನೀವು ಮತ್ತು ಅಮಿತಾಬ್ ಬಚ್ಚನ್ ಎಲ್ಲ ನಾವೆಲ್ಲ ಸ್ನಾನ ಮಾಡ್ಬೇಕಾದ್ರೆ ಸೋಪ್ ಕೈಯಿಂದ ಬಿದ್ದುಬಿಡುತ್ತೆ, ಆಮೇಲೆ ಇದು ಮಾಡಿ ಎತ್ಕೊಂಡು ತಿರ್ಗಾ ಇಟ್ಕೋತೀವಿ, ನೀವು ಮಾಡ್ತೀರಾ? ಹೋತಾ ಹೇ ಅಂತ ಹೇಳೋಳು. ಐಶ್ವರ್ಯ ರೈ ಸೋಪು ಬಿದ್ದೋಗುತ್ತೆ, ಹಾಯ್ಕೊಂಡು ಎತ್ಕೊಂಡು ಮೇಲಿಡ್ತಾಳೆ. ಆ ಥರ ಅದೇ ಥರನೇ ಅವರು ಮನುಷ್ಯರು, ಅವರು ಎಲ್ಲ ಸೇಮ್, ಅವರು ಎಲ್ಲ ಆಂಬಿಷನ್ಸ್ ಸೇಮು, ಎಲ್ಲ ಸೇಮ್. ಆದರೆ ಅವರ ವಾತಾವರಣ ಬೆಳೆದಿದ್ದು ಬೇರೆ. ನಮಗೆ ಇಂಡಿಯನ್ನಲ್ಲಿ ಸ್ವಲ್ಪ ಇಂಡಿಯನ್ ಕಲ್ಚರ್ ಇದ್ದು ಬೆಳಿತೀವಿ, ಅವರು ವೆಸ್ಟರ್ನ್ ಕಲ್ಚರಲ್ಲಿ ಬೆಳೀತಾರೆ. ಅದರಲ್ಲಿ ಅವ್ರಿಗೆ ಕೆಲವು ಆ್ಯಟಿಟ್ಯೂಡ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅದರಿಂದ ಪರ್ಸೆಪ್ಷನ್ ಬೇರೆ. ಅಂದರೆ ಅವಳು ಬುದ್ಧಿವಂತರು ಭಾಳ ಜನ ಇದ್ದಾರೆ ಸರ್. ಎಲ್ಲರೂ ನಮ್ಮ ಇಂಡಿಯನ್ಸೇ ಬುದ್ಧಿವಂತರು ಅವರಲ್ಲ ಅಂತಂದರೆ ಸುಳ್ಳು. ಭಾಳ ಜನ ಬುದ್ಧಿವಂತರು, ಅವರು ಭಾಳ ಕಂಡುಹಿಡಿದಿದ್ದಾರಲ್ಲ ಸರ್. ಎಲ್ಲವೇ ಭಾಳ ಜನ ಭಾಳ ಬುದ್ಧಿವಂತರು. ಸೊ ಎಲ್ಲ ಥರನೂ ಇದ್ದಾರೆ, ಎಲ್ಲ ಕಡೆ ಇಲ್ಲೂ ಬುದ್ಧಿವಂತರು ಇದ್ದಾರೆ, ದಡ್ಡರು ಇದ್ದಾರೆ. ನಾವೆಲ್ಲ ಕಡೆನೂ ಎಲ್ಲ ಜನಕ್ಕೂ ಎಂಟೈರ್ ಸ್ಪೆಕ್ಟ್ರಮಲ್ಲಿದ್ದಾರೆ ಬುದ್ಧಿವಂತಿಕೆ. ಅದು ದೇವ್ರು ಕೊಟ್ಟದ ವರ. ಅದನ್ನು ನಾವು ಹೇಗೆ ಉಪಯೋಗ ಮಾಡ್ತೀವಿ ಅನ್ನೋದಿರುತ್ತೆ. ಅವ್ರಿಗೇನೆಂದರೆ ಅಲ್ಲಿ ಫ್ರೀಡಮ್ ಇದೆ ಸರ್, ಒಂದು ಫ್ರೀಡಮ್ ಇದೆ, ತಮ್ಗೆ ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ಮನಸ್ಸಿಗೆ ಬರುತ್ತೆ. ಅದನ್ನು ಇಲ್ಲಿ ಯುವಕರಲ್ಲಿ ನೋಡ್ತಾ ಇದ್ದೀನಿ. ಈಗಿನ ಜನತೆ, ಈಗಿರೋ ಯುವಕರಿಗೆ, ಈಗ ಜನ್ರೇಷನ್ ಝಿ ಅಂತ ಹೇಳ್ತಾರಲ್ಲ, ಆ ಕಾನ್ಫಿಡೆನ್ಸ್ ಇದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಇಂಡಿಯಾಗೆ ಪ್ರಾಮಿಸ್ ಇದೆ. ಬಿಕಾಸ್ ಈಗ 50% ಆಫ್ ಯೂತ್ಸ್, 50% ಆಫ್ ದ ಪಾಪ್ಯುಲೇಷನ್ ಇನ್ ಇಂಡಿಯಾ 30 ವರ್ಷಕ್ಕಿಂತ ಕಮ್ಮಿ ಇದ್ದಾರೆ. ಯಾವ ದೇಶದಲ್ಲೂ ಇಲ್ಲ. ವಾವ್, ಎಂಥ ಸ್ಟಾಟಿಸ್ಟಿಕ್ಸ್ ನೋಡಿ. 75 ಕೋಟಿ, ಯಾವ ದೇಶದಲ್ಲೂ 30ರಿಂದ ಕಮ್ಮಿ ಇಲ್ಲ. ಸೊ ಐ ಥಿಂಕ್ ಇನ್ನೊಂದು 10-20 ವರ್ಷದಲ್ಲಿ ಈ ಡೈನಾಮಿಕ್ಸ್ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಭಾರತಕ್ಕೆ ಇಮಿಗ್ರೇಟ್ ಮಾಡ್ತಾರೆ ಜನಗಳು, ಆ ಥರ ಆಗುತ್ತೆ. ಯಾಕೆಂದರೆ ಅಷ್ಟು ಅಭಿವೃದ್ಧಿಗೆ ಚಾನ್ಸಸ್ ಇದೆ. ಈಗ ಗೌರ್ಮೆಂಟ್ ಅದೆಲ್ಲ ರಿಯಲೈಸ್ ಮಾಡಿದೆ. ಐ ಥಿಂಕ್ ಸರಿಯಾಗಿ ಫ್ರೇಮ್ ವರ್ಕ್ ಮಾಡಬೇಕು ಕೆಲಸ. ಮತ್ತು ಹಳ್ಳಿಯವ್ರಿಗೆ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಮಾಡಬೇಕು. ಬಿಕಾಸ್ ಅವ್ರಿಗೆ ಫೀಲ್ ಆಗಬಾರ್ದು ಹಳ್ಳಿಗಳ ಜನಕ್ಕೆ ನಮ್ಮನ್ನೆಲ್ಲ ಹಿಂದೆ ಬಿಡ್ತಾ ಇದ್ದಾರೆ ಅಂತ. ಲೈಕ್ ತುಂಬ ನಗರಾಭಿವೃದ್ಧಿ ಮಾಡಿಬಿಟ್ಟು ಹಳ್ಳಿ ಮಾಡದೆ ಹೋದರೆ ಹಳ್ಳಿಯವ್ರಿಗೆ ನಮಗೇನೂ ಮಾಡ್ತಾಯಿಲ್ಲ. ಇವ್ರು ಹೈವೇ ಇವಾಗ ಕಾರ್ ಇಲ್ಲದೆ ಇದ್ದವ್ರಿಗೆ ನೀವು ಎಷ್ಟು 6 ವೇ ಹೈವೇ ಮಾಡಿದ್ರೇನು, 4 ವೇ ಹೈವೇ ಮಾಡಿದ್ರೇನು, ಹೈವೇ ಇದ್ರೇನು ಇಲ್ಲದೇ ಇದ್ರೇನು, ಯಾವತ್ತೋ ಒಂದು ದಿವಸ ಬಸ್ಸಲ್ಲಿ ಹೋಗೋರಿಗೆ ಇದೆಲ್ಲ ಬೇಕಿಲ್ಲ. ಸೊ ಅದರಿಂದ ನೀವು ಅದನ್ನು ಕನ್ಸಿಡರ್ ಮಾಡಬೇಕು. ಅಲ್ಲೆಲ್ಲ ಏನು ಮಾಡಬೇಕು ಅಂತ, ಹಳ್ಳಿ ಕಡೆ, ಗ್ರಾಮದ ಕಡೆ ನೀವು
ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು, ಅವ್ರಿಗೆ ಹೇಗೆ ಅಗ್ರಿಕಲ್ಚರ್ಗೆ ಪ್ರೋತ್ಸಾಹ ಕೊಡಬೇಕು, ಯಾವ ಥರ ಇಂಡಸ್ಟ್ರೀಸ್ ಆ ಕಡೆ ಹೋದರೆ ಸೂಕ್ತವಾಗಿರುತ್ತೆ, ಆ ಥರ ಎಲ್ಲ. ಸೊ ಅದಕ್ಕೆ ಭಾಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಇನ್ನೊಂದು 10-20 ವರ್ಷದಲ್ಲಿ ಐ ಥಿಂಕ್ ಇಂಡಿಯಾನಲ್ಲಿ ನಾನು ವಿಲ್ಲಿಂಗು. ಈಗ ನನಗೆ ಯಾರಾದರೂ ಅಡ್ವೈಸರಾಗಿ ಕರೆದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಥವಾ ಕರ್ನಾಟಕದಲ್ಲಿ ಚಾನ್ಸ್ ಸಿಕ್ಕಿದ್ರೆ 1 ಪೈಸಾ ಇಸ್ಕೊಳ್ಳದೆ ಮಾಡ್ತೀನಿ. ಐ ವಿಲ್ ಸರ್ವ್ ದಿ ಕಂಟ್ರಿ. ನನ್ನ ಐಡಿಯಾಸ್ ಎಲ್ಲ ಫ್ಲೋಟ್ ಮಾಡೋಕ್ಕೆ ನಾನು ತಯಾರು. ಇಲ್ಲಿನ ಯುವಕರಿಗೆ ಒಂದು ಫ್ರೀಡಮ್ ಕೊಟ್ಟಿದ್ರು, ಅಂದರೆ ನೀವೇನೊಂದು ಫ್ರೀಡಮ್ ಅಂತಿದೆ ಅದನ್ನು ಕಂಟ್ರೋಲ್ ಮಾಡೋರು ಇಲ್ಲಿ ಸ್ವಲ್ಪ ಏರುಪೇರಿದೆ. ಬಟ್ ನಂತರಲ್ಲಿ ಇಲ್ಲಿ ಫ್ರೀಡಮ್ ತುಂಬ ಇದೆ ಯುವಕರಿಗೆ. ಬಟ್ ಅದನ್ನು ಹೆಂಗೆ ಯೂಸ್ ಮಾಡ್ತಾರಾ, ಮಿಸ್ಯೂಸ್ ಮಾಡ್ತಾರಾ ಟೀನೇಜರ್ಸ್ ಯಾವ ರೀತಿಯಾಗಿ? ಅಮೆರಿಕಾದಲ್ಲಿ ಹೌದು, ಅಲ್ಲಿ ಯುವಕರಿಗೆ ಫ್ರೀಡಮ್ ಇದೆ. ಕೆಲವರು ಚೆನ್ನಾಗಿ ಯೂಸ್ ಮಾಡ್ತಾರೆ, ಕೆಲವರು ತುಂಬ ಮಿಸ್ಯೂಸ್ ಮಾಡ್ತಾರೆ, ಕೆಲವರು ತಪ್ಪು ಮಾಡಿ ತಿದ್ತಾರೆ ಆ್ಯಂಡ್ ಕೆಲವರು ತಪ್ಪು ಮಾಡಿ ತಿದ್ದಲ್ಲ. ಇದೇ ಪ್ರಾಬ್ಲಮ್ಸ್ ಇದೆ ಅವರಿಗೆ. ಕೆಲವರು ಯುವಕರು ಡ್ರಗ್ ಪ್ರಾಬ್ಲಮ್ಸ್ ಇದೆ, ಆಮೇಲೆ ಆಲ್ಕೋಹಾಲ್ ಪ್ರಾಬ್ಲಮ್ ಇದೆ, ಕೆಲವರೆಲ್ಲ ಸೆಕ್ಸ್ ವರ್ಕ್ಸ್ ಆಗಿಬಿಡ್ತಾರೆ. ಸೊ ಇದೇ ಸೇಮ್ ಪ್ರಾಬ್ಲಮ್ ಇದೆ. ಆಗ ಮೆಚ್ಯೂರಿಟಿ ಬಂದಿರಲ್ಲ. ಬಾಡಿ ಮಾತ್ರ ಬೆಳೆದಿರುತ್ತೆ, ಮೈಂಡ್ ಬೆಳೆದಿರಲ್ಲ. ಸೊ ಅದರಿಂದ ಕೆಲಸೊಮ್ಮೆ ತಪ್ಪು ಕಾರ್ಯಗಳು ಮಾಡ್ತಾರೆ, ಆಮೇಲೆ ತಿದ್ದುಕೊಳ್ಳೋಕ್ಕಾಗಲ್ಲ. ಅದರಿಂದ ಕೆಡವರು ಇದ್ದಾರೆ, ಏನೂ ಇಲ್ಲದೆ ಆಗಿಬಿಡ್ತಾರೆ. ಬಟ್ ಕೆಲವರೆಲ್ಲ ಭಾಳ ಚೆನ್ನಾಗಿ ಉಪಯೋಗ ಮಾಡಿಕೊಡ್ತಾರೆ ಫ್ರೀಡಮ್ನ. ಕೆಲವರು ತಪ್ಪು ಮಾಡಿ ತಿದ್ಕೋತಾರೆ, ಈ ಥರ ಹೋಗಬಾರ್ದು ಅಂತ ತಿದ್ದುಕೊಂಡು ಸರಿ ದಾರಿಯಲ್ಲಿ ಬರ್ತಾರೆ. ಕಂಟ್ರೋಲ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದರೆ ನೀವು ನಿಮ್ಮ ಮುಂದೆ ನಾವು ಸರಿಯಾಗಿ ನಡ್ಕೋಬೋದು, ಹಿಂದೆ ಏನಾದರೂ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ವಲ್ಲ. ಆ ಥರ ಭಾಳ ಜನ ಇದ್ದಾರೆ ಹುಡುಗರು ಅಲ್ವಾ, ಎಲ್ಲ ಕಂಟ್ರೀಸ್ಲೂ ಇದ್ದಾರೆ. ಈಗ ನಮ್ಮ ಮಕ್ಕಳೆಲ್ಲ ಅಲ್ಲೇ ಓದಿದ್ದು, ನಾವೇನು ಅವ್ರ ಮೇಲೆ ಡೈರೆಕ್ಟಾಗಿ ಕಂಟ್ರೋಲ್ ಇರಲಿಲ್ಲ. ಅವ್ರು ಹಾಸ್ಟೆಲ್ ಇದ್ದರು, ಅವ್ರ ಪಾಟ್ಲೆ ಅವ್ರು ಓದ್ಕೊಳ್ತಿದ್ರು, ಮಾಡ್ತಿದ್ರು. ಅವ್ರು ಏನು ರಿಪೋರ್ಟ್ ಕೊಡ್ತಿದ್ರು ಅದು ನಮಗೆ ಗೊತ್ತು. ಸೊ ಎಲ್ಲರೂ ಅದೇ ಥರನೇ ಪೇರೆಂಟ್ಸು ನಂಬ್ಕೊಳ್ತಾರೆ. ಸೊ 2 ಪ್ರಾಬ್ಲಮ್ ಡಿಫ್ರೆಂಟ್ ಇಲ್ಲ, ಇದೇ ಥರ ಇದೆ. ಪೇರೆಂಟ್ಸು ಮತ್ತು ಮಕ್ಕಳ ಬಾಂಧವ್ಯ ಅಲ್ಲಿ ಅದು ನಮ್ಗೆ ಇಂಡಿಯನ್ಸ್ ಜಾಸ್ತಿ ಇದೆ, ನಮ್ಗೆ ಏಷ್ಯನ್ಸ್ಗೆ ಜಾಸ್ತಿ ಇದೆ. ಈಗ ಇಂಡಿಯನ್ಸ್ ಆ್ಯಂಡ್ ಚೈನೀಸ್ಗೆ ಒಂದು ಸೀಕ್ರೆಟ್ ವೆಪನ್ ಇದೆ, ಫ್ಯಾಮಿಲಿ ಬಾಂಡಿಂಗ್ ಸಿಕ್ಕಾಪಟ್ಟೆ ಇದೆ. ಅದು ಅವ್ರಿಗಿಲ್ಲ. ಮೊದಲಿಂದನೇ ಅವ್ರು ಇಂಡಿಪೆಂಡೆಂಟು. ಅವರು ಯೋಚನೆನೇ ಹಾಗೆ, ನಾವು ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಇದು ಇರಬಾರ್ದು ಅಂತ, ಆ ಥರ ಯೋಚನೆ ಇದೆ. ನಮಗೆ ಹೇಗಿದೆ ಅಂದರೆ ನಾವು ಇಂಡಿಪೆಂಡೆಂಟ್ ಆಗಿದ್ದರೂ ಬೇರೆಯವ್ರು ಬೇಕು ಅಂತ ಒಂದಿದೆ. ಅದು ಹೋಗಬಾರ್ದು. ಅದೇ ನಮ್ಮ ಶಕ್ತಿ. ನಮಗಿರೋ ಶಕ್ತಿನೇ ಬಾಂಧವ್ಯ. ಈಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನನಗೆ ಎಲ್ಲಿ ಹೋದರೂ ನಾನು ಚಾಮರಾಜನಗರಕ್ಕೆ ಬಂದರೆ ನನಗೊಂಥರ ಖುಷಿಯಾಗುತ್ತೆ. ನನಗೆ ಭಾಳ ಜನ ಗೊತ್ತಿರೋರಿದ್ದಾರೆ, ಬಂದರೆ ಓಕೆ ನಮ್ಮೂರಿಗೆ ಬಂದನಪ್ಪ ಅಂತ, ಆ ಥರ ಬರಬೇಕು ಫೀಲಿಂಗು. ನಮ್ಮ ಶೃಂಗೇರಿ ಆಚಾರ್ಯರು ಒಂದು ಭಾಷಣ ಮಾಡಿದ್ದಾರೆ ಇದ್ರ ಬಗ್ಗೆ, ನಾನು ತಮಗೆ ಕಳಿಸ್ಕೊಡ್ತೀನಿ. ಅವ್ರು ಹೇಳ್ತಾರೆ, ನೀವು ಯಾವ ದೇಶಕ್ಕಾದರೂ ಹೋಗಲಿ, ಎಲ್ಲಾದರೂ ಹೋಗಲಿ. ನಾನು ಅದನ್ನು ಈಗ ಮೊನ್ನೆ ತಾನೇ ನೋಡಿದೆ, ಅದನ್ನು ನಾ ಮಾತಾಡಿದ ಮೇಲೆ ನೋಡಿದ್ದಿದ್ದು. ಅವ್ರು ಹೇಳ್ತಾರೆ, ಅಂದರೆ ನೀವು ನಿಮ್ಮೂರಿಗೆ ಬರಬೇಕು, ನಿಮ್ಮೂರಿಗೆ ಬಂದು ಕಾರ್ಯಕ್ರಮಗಳು ಪಾರ್ಟಿಸಿಪೇಟ್ ಮಾಡಬೇಕು, ನಿಮ್ಗೆ ಗೊತ್ತಿದ್ದ ಸ್ನೇಹಿತರ ಜೊತೆ ಮಿಲನ ಆಗಬೇಕು, ಆಮೇಲೆ ಅಲ್ಲಿ ಏನಾದರೂ ಕಾರ್ಯಕ್ರಮಗಳು ಇದ್ದರೆ ಅದನ್ನು ಪಾರ್ಟಿಸಿಪೇಟ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಈಗ ನಮ್ಮ ಭಾರತ ಸಂಸ್ಕೃತಿ ಎಷ್ಟೊಂದು ಹಬ್ಬ ಆಚರಣೆಗಳಿದ್ದಾವೆ. ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡೋದಕ್ಕೋಸ್ಕರ ಒಂದು ಹಬ್ಬ ಆಚರಣೆಗಳು ಮಾಡೋ ಥರ ಆಗ್ಬಿಟ್ಟಿದೆ. ಬಟ್ ನಾನು ಕೆಲವೊಂದು ಪೋಸ್ಟ್ ನೋಡ್ತೀನಿ US ಅಲ್ಲಿ, ಇಲ್ಲೆಲ್ಲ ತುಂಬ ಸಂಭ್ರಮದಿಂದ ಒಂದು ಸಮೂಹ ಸೇರಿಕೊಂಡು ಒಂದು ಹಬ್ಬ ಆಚರಣೆ ಎಲ್ಲ ಮಾಡುತ್ತೆ. ಬಟ್ ಏನು ಡಿಫ್ರೆನ್ಸ್ ಆಗುತ್ತೆ ಸರ್ ನಿಮ್ಮ ಪ್ರಕಾರ? ಇಲ್ಲಿ ಐ ಥಿಂಕ್ ನೀವು ಹಳ್ಳಿ ಕಡೆ ಎಲ್ಲ ಬಂದರೆ ಒಂದು ತೇರು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಚಾಮರಾಜನಗರ ತೇರಿನಲ್ಲಿ 1 ಲಕ್ಷ ಜನ ಸೇರ್ತಾರೆ. ಎಲ್ಲ ಕಮ್ಯುನಿಟೀಸು ಬಂದು ಸೇರ್ತಾರೆ, ಭಾಳ ಉತ್ಸಾಹದಿಂದ ಸೇರ್ತಾರೆ. ಈ ವರ್ಷಕ್ಕೊಂದ್ಸತಿ ಜುಲೈ ತಿಂಗಳಲ್ಲಿ ನಿಮಗೆ ಆಷಾಢ ಮಾಸ ಬರುತ್ತಲ್ಲ, ಆಗ ಐ ಥಿಂಕ್ ಇದು ಪೂರ್ವಾಷಾಢ ನಕ್ಷತ್ರದಲ್ಲಿ ನಮ್ಮ ಊರಲ್ಲಿ ತೇರು ಮಾಡ್ತಾರೆ. ಆ ತೇರು ನಡೆಯುವಾಗ ಅಷ್ಟು ಸಂಭ್ರಮ ಇದೆ. ನಮ್ಮ ಮನೆಯೂ ಸೇರಿ ಭಾಳ ಮನೆಗಳಲ್ಲಿ ಎಲ್ರಿಗೂ ಊಟ ಹಾಕ್ತಾರೆ. ನಮ್ಮ ಮನೆಯಲ್ಲೇ ಸಾವಿರಾರು ಜನ ಊಟ ಮಾಡ್ತಾರೆ. ನನ್ನ ತಮ್ಮವರು, ನಾನು ಜೊತೆಯಲ್ಲಿ ಸೇರಿ, ಇನ್ನೊಬ್ರು ಯಾರೋ ಜೊತೆಯಲ್ಲಿ ಸೇರ್ತಾರೆ. ಸೊ ಅಡುಗೆ ಮಾಡಿಸ್ತೀವಿ, ಎಲ್ಲ ಬಂದು ಮನೆಯಲ್ಲಿ ಊಟ ಮಾಡ್ತಾರೆ. ಹಳ್ಳಿಯವರೆಲ್ಲ ಬರ್ತಾರೆ. ಸೊ ಸಂಭ್ರಮವಾಗಿರುತ್ತೆ, ಚೆನ್ನಾಗಿರುತ್ತೆ, ಮಾಡ್ತಾರೆ. ಅಲ್ಲಿ ಹೇಗೆ ಅಂದರೆ ನಮಗೆ ಒಂದು ದೀಪಾವಳಿ ಹಬ್ಬ ಅಥವಾ ಗಣೇಶನ ಹಬ್ಬ ಅಂತ ಆದರೆ ನಮಗೊಂದು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂದರೆ ಆಗ ನಾವು ನಮ್ಮ ಕೆಲವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಎಲ್ಲ ಒಟ್ಟಿಗೆ ಮಾಡ್ತೀವಿ. ಆಗ ನಮಗೆ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ, ಅವ್ರ ಫ್ಯಾಮಿಲೀಸ್ ಎಲ್ಲ ಕರ್ಕೊಂಬರ್ತಾರೆ. ಆಗ ಅವ್ರನ್ನೆಲ್ಲ ಭೇಟಿ ಮಾಡಿ ಮಾತಾಡೋಕ್ಕೆ ಅದೊಂದು ಸನ್ನಿವೇಶ. ಅಲ್ಲೂ ಸಂಭ್ರಮವಾಗಿ ಮಾಡ್ತೀವಿ, ಎಲ್ಲ ಚೆನ್ನಾಗಾಗುತ್ತೆ. ಒಂದೊಂದು ಸಿಟಿನಲ್ಲಿ ತುಂಬ ದೇವಸ್ಥಾನಗಳಿದೆ. ಒಂದು 3 ದೊಡ್ಡ ದೇವಸ್ಥಾನ, ಒಂದು 20 ಸಣ್ಣ ಪುಟ್ಟ ದೇವಸ್ಥಾನಗಳಿದೆ ಚಿಕಾಗೋನಲ್ಲಿ. ಈಗ ಇತ್ತೀಚಿನ ದಿನಗಳು ನೀವೇ ನೋಡ್ತಾ ಇದ್ದೀರಾ, ಏನಂದರೆ ಪಾಶ್ಚಿಮಾತ್ಯ ಒಂದು ಸಂಸ್ಕೃತಿನ ಇಂಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಬಟ್ ಪಾಶ್ಚಿಮಾತ್ಯರು ಇಂಡಿಯನ್ ಸಂಸ್ಕೃತಿನ ಇಷ್ಟಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದರೆ ಸ್ಪಿರಿಚುವಾಲಿಟಿ ಇರ್ಬೋದು. ಅದು ಖಂಡಿತ.
ನಮಗೇನು ಅಂದರೆ ಪಾಶ್ಚಿಮಾತ್ಯ ನಮ್ಮಲ್ಲಿ ಅಡಾಪ್ಟ್ ಆಗಿದೆ ಎಲ್ಲರಿಗೂ ವೇರಿಯಸ್ ಲೆವೆಲ್ ಅಡಾಪ್ಟ್ ಆಗಿದ್ದೀವಿ. ಬಟ್ ಐ ಥಿಂಕ್ ಸಂಸ್ಕೃತಿನಲ್ಲಿ ನಾವು ಇನ್ನೂ ಇಂಡಿಯನ್ಸ್ ಥರನೇ ಇದ್ದೀವಿ. ಈ ಬಟ್ಟೆ ಎಲ್ಲ ನಾವು ಹಾಕ್ಕೊಂಡಿರೋದು ಬಟ್ಟೆ ಎಲ್ಲ ಪ್ಯಾಂಟು, ಶರ್ಟು, ಕೋಟು ಅದೆಲ್ಲ ಪಾಶ್ಚಿಮಾತ್ಯನೇ. ಆದರೆ ನಮ್ಮ ಸಂಸ್ಕೃತಿ ನಾವು ಇಂಡಿಯನ್ ಆಗೇ ಇದ್ದೀವಿ. ಕೆಲವರಿಗೆ ಈ ಧರ್ಮದ ವಿಚಾರ ಬಂದಾಗ ಕೆಲವರಿಗೆಲ್ಲ ನಮ್ಮ ಸನಾತನ ಧರ್ಮದಲ್ಲಿರೋ ಬೋಧನೆಗಳು ಭಾಳ ಇಷ್ಟ ಆಗುತ್ತೆ. ಅದರಿಂದ ಅವರು ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ತಮಗೆ ಗೊತ್ತಿರ್ಬೋದು, ಜೀಸಸ್ ಕ್ರೈಸ್ಟು 29ನೇ ವರ್ಷದಿಂದ 3 ವರ್ಷ ಅವರು ಬೋಧನೆ ಮಾಡಿದ್ದು. ಅವರ ಹಿಸ್ಟ್ರಿ ನೋಡಿದ್ರೆ ಅವ್ರ ಬಗ್ಗೆ ಅವ್ರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ, ಆಮೇಲೆ ಏನು ಅವ್ರ ಬಗ್ಗೆ ವಿಚಾರ ಇಲ್ಲ. 29ನೇ ವಯಸ್ಸಿಂದ 32 ವರ್ಷದ ತನಕ ಬೋಧನೆ ಮಾಡಿದ್ರು. ಆಮೇಲೆ ಅವರು ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡ್ರು ಅಂತ, ಹಿಮಾಲಯದಲ್ಲಿ ಸಾಧು ಸಂತರ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ ಅಂತ ಒಂದು ವದಂತಿ ಇದೆ. ಅವರು ಎಲ್ಲಿದ್ದರು 16 ವರ್ಷದ ತನಕ ಅವರು ತಂದೆ ಜೊತೆ ಕೆಲಸ ಮಾಡ್ತಿದ್ರು ಕಾರ್ಪೆಂಟ್ರಾಗಿ, ಬೇರೇನೂ ಮಾಡ್ತಿಲ್ಲ, ಬೋಧನೆಗೆ ಏನಿಲ್ಲ, ಕಾರ್ಪೆಂಟ್ರಾಗಿದ್ದರು. ಆಮೇಲೆ ಅಲ್ಲಿಂದ ಖಾಲಿ ಮಾಡಿಬಿಟ್ರು, ಜಾಗ ಮಾಡಿಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರು ಮೊದಲೇನು ಬೋಧನೆ ಮಾಡಿದ್ರು ಅಂದರೆ ನಾವೆಲ್ಲ ಒಂದೇ ಅಂತ. ಅವ್ರದ್ದು ದೇರ್ ಇಸ್ ಒಂದೇ ಒನ್ ಗಾಡ್. ನಮ್ಮ ಹಿಂದೂ ಪ್ರಕಾರನೂ ಅದೇನೆ, ಅದಕ್ಕೆ ಬ್ರಹ್ಮನ್ ಅಂತ ಕರೀತಾರೆ. ನೀವು ಉಪನಿಷತ್ ಓದಿದ್ರೆ ಗೊತ್ತಾಗುತ್ತೆ, ಬ್ರಹ್ಮನ್ ಅಂತ ಕರೀತಾರೆ. ಅಂದರೆ ಎಲ್ಲ ದೇವರುಗಳು ಒಂದೇ ಶಕ್ತಿ ಇದೆ ಅಂತ. ಜೀಸಸ್ ಕ್ರೈಸ್ಟು ಅದೇ ಬೋಧನೆ ಮಾಡಿದ್ರು, ಒಂದೇ ಶಕ್ತಿ ಇದೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ದರ್ ಇಸ್ ಸಿಮಿಲಾರಿಟಿ. ಅದು ಈಗ ಯಾಕೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ, ಇನ್ನೊಂದು ಅಂದರೆ ಯೋಗ ಈಗ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಕೆಲವರು ಯೋಗಿಕ್ ವೇಯಲ್ಲಿ ಹೋಗ್ತಾ ಇದ್ದಾರೆ, ಕೆಲವರು ಧಾರ್ಮಿಕ ವೇಯಲ್ಲಿ ಹೋಗ್ತಾ ಇದ್ದಾರೆ, ಕೆಲವರು ಕಂಪ್ಲೀಟಾಗಿ ವೇದಾಂತದಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಅಮೇರಿಕನ್ಸು ವೆಸ್ಟರ್ನ್ಸ್ಗೆಲ್ಲ ಇಲ್ಲಿ ಏನೋ ತುಂಬ ನೆಮ್ಮದಿ ಸಿಗುತ್ತೆ ಅಂತ ಫೀಲ್ ಆಗುತ್ತೆ. ನೀವು ಯಾವಾಗ ಮೆಟೀರಿಯಲ್ ಇನ್ಫಾರ್ಮೇಷನ್ನ ತ್ಯಾಗ ಮಾಡಿ ಅದರ ಇಂಪಾರ್ಟೆನ್ಸ್ ಅಷ್ಟು ಕೊಡದೆ ಇದ್ದಾಗ ನಿಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಜಾಸ್ತಿ. ಈ ಹಳ್ಳಿಯವರಲ್ಲಿರೋರೆಲ್ಲ ಕೆಲವೆಲ್ಲ ಭಾಳ ಸಂತೋಷವಾಗಿದ್ದಾರೆ. ಯಾಕಿದ್ದಾರೆ? ನೀವು ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ಹೋಗಿದ್ದೀರಲ್ಲ, ನೀವು ಹಳ್ಳಿನಲ್ಲಿ ಬಂದವರಲ್ಲ, ಹಳ್ಳಿ ಕಡೆ ಭಾಳ ಸಂತೋಷವಾಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಅಷ್ಟು ಮೆಟೀರಿಯಲ್ಸ್ ಆಬ್ಜೆಕ್ಟ್ಸ್ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಆಸಕ್ತಿ ಕಮ್ಮಿ ಆಗ್ತಾ ನಿಮಗೆ ಹ್ಯಾಪಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ವೆಸ್ಟರ್ನರ್ಸು ಏನೇನು ಮಾಡ್ತಾ ಇದ್ದಾರಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದುಬಿಡ್ತಾರೆ. ಬಂದ್ಬಿಟ್ಟು ಒಂದು ಪಂಚೆ, ಒಂದು ಖಾದಿ ಇದು ಹಾಕ್ಕೊಂಡು ಸುತ್ತಾಡ್ತಾ ಇರ್ತಾರೆ. ಥರ ಆಲ್ಮೋಸ್ಟ್ ತ್ಯಾಗಿ, ಆಲ್ಮೋಸ್ಟ್ ಸನ್ಯಾಸಿ ಥರ. ಪಾರ್ಕಿಂಗಲ್ಲಿ ಹಾಕಿರ್ತೀರಿ ಗಾಡಿನ, ಪೊಲೀಸ್ ಬಂದು ಇದನ್ನ ಮಾಡ್ತಾನೆ. ಅಡ್ಜಸ್ಟ್ಮೆಂಟ್ ನಡೆಯುತ್ತೆ ಸರ್? ಅಡ್ಜಸ್ಟ್ಮೆಂಟ್ ಇಲ್ಲ, ಲಂಚ ಇಲ್ಲ. ಕೊಟ್ಬಿಟ್ಟು 750 ಕೊಟ್ಟು ಬಿಡಿಸ್ಕೊಂಡು 1000 ಕೋರ್ಟ್ಗೆ ಹೋದ್ರೆ 1000 ರೂಪಾಯಿ ಆಗುತ್ತೆ. ಇಲ್ಲೇ 750 ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೋಬೋದು ಸರ್. ಆ ಥರ ಮಾಡೋಕ್ಕಾಗಲ್ಲ. ಪೊಲೀಸ್ ನಿಮ್ಮ ಜೈಲ್ಗೆ ಹಾಕ್ಬಿಡ್ತಾನೆ, ಬ್ರೈಮ್ ಮಾಡಿಕೊಡೋದು ಮಾಡೋಕ್ಕಾಗಲ್ಲ. ದೊಡ್ಡ ಲೆವೆಲ್ನಲ್ಲಿ ನಡೆಯುತ್ತೆ. ಇದರಲ್ಲಿ ನೀವು ಅಫಿಷಿಯಲ್ಸ್ಗೆ ಏನು ಕೊಡೋಕ್ಕಾಗಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ನೀವೇನು ಕೊಡೋಕ್ಕಾಗಲ್ಲ. ಸರ್ ನಂದು RTO ವರ್ಕ್ ಆಗಬೇಕು, 3,500 ಲಂಚ ಕೊಡಬೇಕು, ಆಗುತ್ತಾ? ಆಗಲ್ಲ. ಸಬ್ ರಿಜಿಸ್ಟ್ರಾರ್ಗೆ 35,000 ಕೊಡಬೇಕು. ಇಲ್ಲ, ಆಗಲ್ಲ. ನೀವು ಈ ಥರ ಆಗಲ್ಲ. ನೀವು ಅಪ್ಲೈ ಮಾಡಿ ನೀವು ಆನ್ಲೈನ್ ಅಪ್ಲೈ ಮಾಡಿ ಸುಮ್ಮನೆ ಕೂತಿದ್ರೆ ಅದೇ ಬರುತ್ತೆ ಮನೆಗೆ. ಹೌದಾ? ಹಾಂ, ನನ್ನ ಗಾಡಿನ ಓಡ್ಸಕ್ಕೆ ಬರಲ್ಲ, DL ಬೇಕು. ಇದ್ರಲ್ಲಿ ನಿಮ್ಗೆ ಏನು ಬೇಕು ಪ್ರೊಸೀಜರ್ ಫಾಲೋ ಮಾಡಿದ್ರೆ ಅದೆಲ್ಲ ಚೆನ್ನಾಗಿದೆ. ಅಲ್ಲಿ ಅಮೇರಿಕಾದಲ್ಲೂ ಇದೆ, ವೆಸ್ಟರ್ನ್ ಕಂಟ್ರೀಸಲ್ಲೂ ಇದೆ. ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟು ನಿಮ್ಗೆ ಎಷ್ಟು ದಿನ ಅವ್ರ ವೇಟಿಂಗ್ ಪೀರಿಯಡ್ ಇದೆ ಅಂದರೆ ಆಗಲಿ ನಿಮ್ಗೆ ಮನೆಗೆ ಕಳಿಸ್ತಾರೆ. ಮನೆಗೆ ಬರುತ್ತೆ. ಯಾರನ್ನೂ ನೋಡಬೇಕಾಗಿಲ್ಲ, ಯಾವ ಆಫೀಸ್ಗೂ ಹೋಗ್ಬೇಕಾಗಿಲ್ಲ. ನಾನು ಯಾವ ಆಫೀಸ್ಗೂ ಹೋಗಿದ್ದೇ ಇಲ್ಲ. ಓಕೆ. BBMPದು ಖಾತೆ ಆಗಬೇಕು, ಎಲ್ಲ ಮನೆಗೆ ಬರುತ್ತೆ. ಲಂಚ ಇಲ್ದಿರಾ? ಇಲ್ಲ. ಅಯ್ಯೋ, ನೀವು ಮನೆ ತೊಗೊಂಡ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀವೆಲ್ಲ ಪೇಮೆಂಟ್ ಎಲ್ಲ ಮಾಡಬೇಕಲ್ಲ. ದಲ್ಲಾಳಿ ಇರ್ತಾರಲ್ಲ, ಅವರೆಲ್ಲ ಟೇಕ್ ಕೇರ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ನಿಮಗೆ ಕಂಟಿನ್ಯೂ ಮನೆಗೆ ಬಂದ್ಬಿಡುತ್ತೆ. ಆ ದಲ್ಲಾಳಿ ಲಂಚ ಕೊಡ್ತಾರಾ? ಯಾರಿಗೂ ಕೊಡಲ್ಲ. ಮತ್ತು ಗೌರ್ಮೆಂಟ್ ಆಫೀಸಲ್ಲಿ ಹೆಂಗೆ ಬದುಕ್ತಾರಲ್ಲಿ? ಸಂಬಳ ಎಲ್ಲಿ ಸಾಲೋದು ಸರ್? ನಮ್ಮವ್ರು ಸಾಲೋದೇ ಇಲ್ಲ. ಇಲ್ಲಿ ಸಾಲದಿಲ್ಲ, ಅಲ್ಲಿ ಅವರು ಇದಾಗಿ ಮಾಡ್ತಾರೆ. ಕೆಲವು ಅಫಿಷಿಯಲ್ಸ್ ಲಂಚ ಮಾಡ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಮಾಡಿದವ್ರು ಸಿಕ್ಕಾಕೊತಾರೆ, ಜೈಲಿಗೆ ಹೋಗ್ತಾರೆ. ಅಲ್ಲೂ ಲೋಕಾಯುಕ್ತ ಇದೆಯಾ? ಲೋಕಾಯುಕ್ತ ಅಂತಲ್ಲ, ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಯಾರಾದರೂ ಈ ಥರ ಕಂಪ್ಲೇಂಟ್ ಹೋದರೆ. ಈಗ ಯಾರ ಬಗ್ಗೆ ಅಂದರೆ ಒಂದು ಕಂಪ್ಲೇಂಟ್ ಬರದೆ ಅಂತ ಇಟ್ಕೊಳ್ಳಿ, ತಕ್ಷಣ ಇನ್ವೆಸ್ಟಿಗೇಟ್ ಮಾಡಿ ನಾವು ಮಾಡಿದ ಕಂಪ್ಲೇಂಟ್ ಸರಿಯಾಗಿದ್ದರೆ ಅವ್ರು ಜೈಲಿಗೆ ಕೊಟ್ಟೋಗ್ತಾರೆ. 5 ವರ್ಷ ಆಗುತ್ತೆ ಜೈಲಿಗೆ ಹೋಗೋಕ್ಕೆ? ಆಗುತ್ತೆ ಜೈಲಿ. ಅದು ಡಿಪೆಂಡಿಂಗ್ ಆನ್ ಲೆವೆಲ್ ಆಫ್ ಕ್ರೈಮು ಜೈಲ್ ಪೀರಿಯಡ್. ಅಲ್ಲ, ಪ್ರೊಸೀಡಿಂಗ್ಸ್ ಒಂದು 5 ವರ್ಷ ಎಳೆಯುತ್ತೆ. ವಾದ ವಿವಾದ ಪ್ರತಿವಾದ. ಅಲ್ಲಿ ಕೋರ್ಟ್ ಕೇಸಸ್ ಎಲ್ಲ ಕ್ವಿಕ್ಕಾಗಿ ಫಿನಿಶ್ ಮಾಡ್ತಾರೆ. ಹೌದಾ? ಸ್ವಾಮಿ, ನನ್ನ ಆಸ್ತಿ ವಜೆ ಇದೆ, ಒಂದು 20 ವರ್ಷದಿಂದ ಕೋರ್ಟ್ಗೆ ಹೋಗ್ತಾನೆ ಇರ್ತಾರಲ್ಲ, ಅದು ಇಲ್ಲಿ ಆ ಥರ ಎಲ್ಲ ಇಲ್ಲ. ಈ ನ್ಯಾಯಾಧೀಶರ ಮನೇಲಿ ಬ್ಯಾಗು ದುಡ್ಡು ಸಿಗುತ್ತೆ, ಸರ್ಕಾರಿ ಅಧಿಕಾರಿ ಮನೇಲಿ 3 kg ಚಿನ್ನ ಎಲ್ಲ ಸಿಗುತ್ತಲ್ಲ, ಹಂಗೆಲ್ಲ ಮಾಡಲ್ಲ ಅಲ್ಲಿ. ಆ ಥರ ಆಗಿಲ್ಲ. ಬಟ್ ಕೆಲವ್ರ ಮನೇಲಿ ಆ ಥರ ಆದರೆ
ಅವ್ರನ್ನ ಖಂಡಿತ ಹಿಡಿತಾರೆ. ಅಲ್ಲ ಆಗ್ತಾ ಇದೆಯಾ ಆ ಥರದ್ದು? ಅದು ಏನು ಅಂದರೆ ನೋಡಿ, ಕೆಲವು ಲೆವೆಲ್ ಹೆಂಗಾಗುತ್ತೆ ಅಂದರೆ, ಆಗ್ತಾ ಇದೆಯಲ್ವಾ ಗೊತ್ತಿಲ್ಲ ನನಗೆ, ಇಂಡಸ್ಟ್ರಿಯಲಿಸ್ಟು ಏನಾದರೂ ಫ್ರೆಂಡ್ಸ್ ಆಗಿ ಇದಾಡ್ತಾ ಇರ್ತಾರೆ, ಪೋಲೋ ಆಡೋದು, ಇದು ಗಾಲ್ಫ್ ಆಡೋದು, ಅದರಲ್ಲಿ ಏನಾದರೂ ಓಕೆ ನೀವು ನಮ್ಮ ಇದರಲ್ಲಿ ಒಂದು ರಿಸಾರ್ಟ್ ಇದೆ ಅಲ್ಲಿ ಹೋಗಿರಿ ಅಂತಾರೆ. ಆ ಥರ ನಡೆಯುತ್ತೆ. ಇನ್ ಕೈಂಡ್ ಅಲ್ಲಿ ಹೋಗಿರಿ ಫ್ರೀ ಆಫ್ ಕಾಸ್ಟು ಅಂತ ಆ ಥರ ನಡೀಬೋದೇನೋ. ಬಟ್ ಯಾರು ಹಣ ಗಿಣ ಎಕ್ಸ್ಚೇಂಜ್ ಮಾಡೋದು ನಾನು ನೋಡಿಲ್ಲ. ಇಲ್ಲ, ಮಾಡೋಕ್ಕಾಗಲ್ಲ. ಅದು ಆ ವಿಷಯದಲ್ಲೆಲ್ಲ ನಾನು ಭಾಳ 80ರಲ್ಲಿ ಹೋದಾಗ ಭಾಳ ಆಶ್ಚರ್ಯ ಆಯಿತು. ಲಂಚನೇ ಇಲ್ಲ, ಏನೋ ಟೆಲಿಫೋನ್ಗೆ ಅಪ್ಲೈ ಮಾಡಿದೆ, 2 ದಿನದಲ್ಲಿ ಟೆಲಿಫೋನ್ ಬಂದ್ಬಿಡ್ತು. ಇಲ್ಲಿ 10 ವರ್ಷ ಕಾಯ್ತಿದ್ರು ಒಂದು ಟೆಲಿಫೋನ್ಗೆ. ಆಗ ಟೆಲಿಫೋನ್ ಬರೋಕ್ಕೆ 10 ವರ್ಷ ಆಗೋದು. ಗೊತ್ತಿದೆಯಾ? ಚೇತಕ್ ಗಾಡಿಗೆ 5 ವರ್ಷ. ಹಾಂ. ಸೊ ಅಪ್ಲೈ ಮಾಡಿದೆ, ಬಂದುಬಿಡ್ತು. ಡ್ರೈವರ್ಸ್ಗೆ ಲೈಸೆನ್ಸ್ಗೆ ಪಾಸ್ ಮಾಡಿದೆ ತಕ್ಷಣ ಡ್ರೈವರ್ಸ್ ಲೈಸೆನ್ಸ್ ಬಂದುಬಿಡ್ತು. ಎಲ್ಲ ನ್ಯಾಯವಾಗಿ ಕ್ರಮವಾಗಿ ಹೋಗುತ್ತೆ. ಸೊ ಆ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಯಾವುದಕ್ಕೂ ಹ್ಯಾಸಲ್ ಇಲ್ಲ. ಪೊಲೀಸ್ ಸ್ಟೇಷನ್ ಹೆಂಗೆ ಸರ್? ಪೊಲೀಸ್ ಸ್ಟೇಷನ್ ಸಮಯ ಒಂದೊಂದು ಕಳ್ತನ ಮಾಡಿದ FIR ಬರೀರಿ ಅಂದರೆ ಲಂಚ ಕೇಳೋದು ಎಲ್ಲ ಮಾಡ್ತಾರಾ ಸರ್? ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಬರಬೇಕು. ಅವ್ರು ಇನ್ವೆಸ್ಟಿಗೇಟ್ ಮಾಡಿ FIR ಮಾಡಬೇಕಾ ಮಾಡಬೇಡವಾ ಅಂತೆಲ್ಲ ಮಾಡಿ ಯೋಚನೆ ಮಾಡಿ ಮಾಡ್ತಾರೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮಾಡಲ್ಲ, ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ, ನಿಮ್ಮನ್ನು ಮಾಡ್ತಾರೆ, ಅವ್ರನ್ನೂ ಮಾಡ್ತಾರೆ. ಫಸ್ಟು ನಿರಪರಾಧ ಟಿಲ್ ಯು ಪ್ರೂವ್ ಹಿಮ್ ಅಪರಾಧಿ. ಅಲ್ಲಿ ಬೇರೆ ಥರ ಲಾ ಇರೋದು. ನೀವು ಅಪರಾಧಿ ಟಿಲ್ ಯು ಪ್ರೂವ್ ಯು ಆರ್ ನಾಟ್ ಕ್ರಿಮಿನಲ್. ಅಲ್ಲಿ ಯು ಆರ್ ಎ ಕ್ರಿಮಿನಲ್ ಒನ್ಸ್ ಪ್ರೂವನ್, ಟಿಲ್ ದೆನ್ ಯು ಆರ್ ನಾಟ್ ಕ್ರಿಮಿನಲ್. ಆ ಥರ ಲಾ ಆ ಥರ ಟ್ರೀಟ್ ಮಾಡಿ ಆರೋಪಿ ಮಾತ್ರ. ಸೊ ಇದು ಲೀಗಲ್ ಸಿಸ್ಟಮ್ ಚೆನ್ನಾಗಿದೆ. ಆದರೂ ಅವರು ಇನ್ನೊಂದೇನು ಅಂದರೆ, ಅವರು ಲೀಗಲ್ ಅಲ್ಲ, ಪೊಲಿಟಿಕಲ್ ಅಪಾಯಿಂಟ್ಮೆಂಟ್. ಸೇಮ್ ನಮ್ಮಂಗೆ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್. ಗದಗಿಗೆ ನನಗೆ ಬೇಕಾಗಿರೋ SP 4, ರೋಣ ಸ್ಟೇಷನ್ಗೆ ಯಾರು ಬೇಕೋ ಅವ್ರು 4 ಇಂಥ ಮಾಡ್ತಾರಲ್ಲ ಹಂಗೆ. ಅಲ್ಲಿ ಪಾಲಿಟಿಕ್ಸಲ್ಲಿ ಇರೋರನ್ನ ಈಗ ಸುಪ್ರೀಂ ಕೋರ್ಟ್ಗೆ ಎಲ್ಲ ರಿಪಬ್ಲಿಕನ್ ಲೀನಿಂಗ್ ಪೀಪಲ್ನ ಹಾಕ್ತಾರೆ. ಡೆಮಾಕ್ರಾಟ್ಸ್ ಬಂದರೆ ಡೆಮಾಕ್ರಾಟ್ ಅದೆಲ್ಲ ಎಲ್ಲ ಕಡೆ ಅದೇ. ಸೇಮ್ ಬಹುಶಃ ನಾವು ಅವರಿಂದಲೇ ಕಲ್ತಿರೋದು ಬಿಡಿ. ಹೌದು, ಭಾಳ ಸಂತೋಷ ಆಯ್ತು ನನಗೆ ನೋಡಿ. ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂದರೆ ಪೊಲಿಟಿಕಲ್ ನಾಲೆಡ್ಜ್ ಅನ್ನೋಕ್ಕಿಂತಲೂ ಪೊಲಿಟಿಕಲ್ ವ್ಯೂ ಎಷ್ಟು ಚೆನ್ನಾಗಿದೆ ಅವ್ರಿಗೆ. ಅವರು ವಿಜ್ಞಾನಿಗಳು, ಎಂಜಿನಿಯರು, ಆ್ಯಂಡ್ ಒಬ್ಬ ಕನ್ಸಲ್ಟೆಂಟು, ಒಬ್ಬ ಬಿಸ್ನೆಸ್ ಮನ್ನು. ಸೊ ಸೋ ಮೆನಿ ಥಿಂಗ್. ಆಮೇಲೆ ಅವ್ರ ಹೆಸರು ಒಂದು 60 ಪೇಟೆಂಟ್ ಇದೆ. ತುಂಬ ದೊಡ್ಡ PhD ಮಾಡಿದ್ದಾರೆ, ತುಂಬ ದೊಡ್ಡ ಸಂಶೋಧನೆ ಮಾಡಿದ್ದಾರೆ. ಅವರು ನನ್ನ ಲ್ಯಾಬ್ ಆಯಿತು ಅಂತಿಲ್ಲ ನೋಡಿ. ಈ ದೇಶ ಏನು, ನಾನಿರೋ ದೇಶ ಏನು, ನಾನು ಹುಟ್ಟಿದ ದೇಶ ಏನು ಅಂತ ಆ ಪೊಲಿಟಿಕಲ್ ಆ್ಯಂಗಲ್ ಇದೆಯಲ್ಲ, ಅದು ಪ್ರತಿಯೊಬ್ಬ ಒಂದು ದೇಶದಲ್ಲಿ ಹುಟ್ಟಿದ್ರೆ ಅವನು ಆ ದೇಶದ ಪೊಲಿಟಿಕಲ್ ಬಗ್ಗೆ ಕನೆಕ್ಟ್ ಆಗಿದ್ದಾನೆ ಅಂತಲೇ ಅರ್ಥ. ನನಗೆ ರಾಜಕೀಯ ಎಲ್ಲ ಇಷ್ಟ ಇಲ್ಲಪ್ಪ, ನಾನು ಪೊಲಿಟಿಕಲ್ ಟಚ್ಗೆ ಹೋಗಲ್ಲ, ನನ್ನ ಮನೆಗೆ ನ್ಯೂಸ್ ಪೇಪರು ತರಿಸಲ್ಲ ಅಂಥವ್ನು ಆ್ಯಕ್ಚುಲಿ ಆ ದೇಶದ ಸಿಟಿಸನ್ನೇ ಅಲ್ಲಂತೆ. ತುಂಬ ಪ್ರಸಿದ್ಧವಾದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದು. ಸೊ ಹಾಗಾಗಿ ಹೇಗೆ ಬಂತು ಸರ್ ನೀವು ಒಬ್ಬ ವಿಜ್ಞಾನಿಯಾಗಿ ಇಷ್ಟು ಒಳ್ಳೆ ರಾಜಕೀಯಾತ್ಮಕ ನಿಲುವುಗಳು, ನಾಲೆಡ್ಜ್ ಎಲ್ಲ? ನಾನು ಚಿಕ್ಕ ವಯಸ್ಸಿಂದಾನೇ ಒಂದು ರಾಜಕೀಯ ಫ್ಯಾಮಿಲಿಯಲ್ಲಿ ಬೆಳೆದವನು. ನಮ್ಮ ತಂದೆಯವರು ಪಾಲಿಟಿಕ್ಸಲ್ಲಿ ಇದ್ರಲ್ಲ, ಆ ಗರಡಿನಲ್ಲಿ ಬೆಳೆದೆ. ಭಾಳ ಆಸಕ್ತಿ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಅದು ಕಂಟಿನ್ಯೂ ಆಗಿದೆ. ನಾನು ಕ್ಲೀನಾಗಿ ಫಾಲೋ ಮಾಡ್ತೀನಿ ಭಾರತ ದೇಶದಲ್ಲಿರೋ ಪಾಲಿಟಿಕ್ಸನ್ನ, ಆಮೇಲೆ US ಅಲ್ಲಿರೋ ಪಾಲಿಟಿಕ್ಸ್ನ, ಆಮೇಲೆ ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ, ವಿಶ್ಲೇಷಣೆ ಮಾಡ್ತೀನಿ, ಅನಲೈಸ್ ಮಾಡ್ತೀನಿ. ಸೊ ಅದರಿಂದ ನನಗೆ ನನ್ನ ಪೊಲಿಟಿಕಲ್ ವ್ಯೂಸ್ ಬಂದಿದೆ. ಸೂಪರ್. ಆ ರೀತಿ ಒಬ್ಬಳು ನಾಗರಿಕರು ಅಂತಂದರೆ ಆ ದೇಶದ ಅಥವಾ ಇಡೀ ಪ್ರಪಂಚದ ರಾಜಕೀಯಾತ್ಮಕ ವಿಚಾರಗಳನ್ನು ತಿಳ್ಕೊಳ್ಳೋದು, ಚರ್ಚೆ ಮಾಡೋದು ಭಾಳ ಮುಖ್ಯ. ಯಾಕೆ ಗೊತ್ತಾ, ಆ ಮೂಲಕ ಅವರು ಸಮಾಜ ಸುಧಾರಣೆ ಕಡೆಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ ಅಂತ ನನ್ನ ಅನಿಸಿಕೆ. ಹೆಚ್ಚೆಚ್ಚು ವಾಟ್ಸಪ್ ಯೂನಿವರ್ಸಿಟಿ ಕಥೆಗಳನ್ನು ನಂಬದೆ ನಿಜಕ್ಕೂ ಏನಾಯಿತು ಅಂತ ಸರ್ ನೋಡಿ, ನೆಹರು ಕ್ಯಾಬಿನೆಟ್ಟಲ್ಲಿ ಮೊಟ್ಟ ಮೊದಲ ಸ್ವತಂತ್ರ ಭಾರತದ ಕ್ಯಾಬಿನೆಟ್ನಲ್ಲಿ ವಿರೋಧ ಪಕ್ಷದ ಸದಸ್ಯರು ಕೂಡ ಮಂತ್ರಿಗಳಾಗಿದ್ರು ಅಂತ ಒಳ್ಳೆಯ ವಿಚಾರ ಹೇಳಿದರು. ಈ ಥರದ ವಿಚಾರಗಳು ನಿಜವಾದ ಸತ್ಯ, ಐತಿಹಾಸಿಕ ಮಾಹಿತಿಗಳನ್ನು ತಿಳ್ಕೊಳ್ಳಿ ಅಂತ ಕೇಳ್ಕೊತಾ, ಅದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಒಬ್ಬ ವಿಜ್ಞಾನಿ ಎಷ್ಟು ಚೆನ್ನಾಗಿ ಓದಬಹುದು, ಎಷ್ಟು ಚೆನ್ನಾಗಿ ಇಂಟೆಲೆಕ್ಟ್ ಸ್ಕಾಲರ್ ತನವನ್ನು ಗಳಿಸ್ಕೋಬಹುದು ಅನ್ನೋಕ್ಕೆ ಇವ್ರ ಸಂದರ್ಶನ ಒಂದು ಸ್ಫೂರ್ತಿ. ವಿದ್ಯಾರ್ಥಿಗಳು ದಯವಿಟ್ಟು ನೋಡಿ, ಪೋಷಕರು ಇದನ್ನು ದಿನನಿತ್ಯ ಕೇಳಿಸಿ ಮಕ್ಕಳಿಗೆ ಪಾರಾಯಣದ ರೀತಿ ಅವರಡಿ ಜರ್ನಿನ ಅಂತ ಕೇಳ್ಕೊತಾ. ಸರ್, ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ನಿಮ್ಗೆ ಅನಂತ ಧನ್ಯವಾದ ಸರ್. ನಮಸ್ಕಾರ, ತುಂಬ ಥ್ಯಾಂಕ್ಸ್. ನಾನು ನಿಮ್ಮನ್ನು ಭೇಟಿಯಾಗಿ, ನಿಮ್ಮ ಟೀಮನ್ನು ಭೇಟಿಯಾಗಿ ಭಾಳ ಸಂತೋಷ. ಇದು ನಿಮ್ಮ ಜೊತೆ ಇಂಟರ್ವ್ಯೂ ಭಾಳ ಚೆನ್ನಾಗಿತ್ತು. ನಿಮ್ಮ ವ್ಯೂವರ್ಸ್ಗೆಲ್ಲ ನನ್ನ ಥ್ಯಾಂಕ್ಸ್, ನಮಸ್ಕಾರಗಳು. ನಮಸ್ಕಾರ.